ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಒಂದು ಮುಂಜಾನೆಯ ವಂದನೆಗಳನ್ನು ತಿಳಿಸ್ಕೋತೀನಿ. ಹಾಗೂ ಕೂಡ ಈ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಂಡು ಆತನಿಂದ ಪಡೆದಿರುವಂಥ ವಾಕ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಂಡು ದೇವರ ನಾಮವನ್ನು ಸ್ತುತಿಸುವಂಥ ಒಂದು ವಿಷಯಕ್ಕೋಸ್ಕರ ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೂ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಸಭಿಕರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ಕೋತೀನಿ. ಈ ರೀತಿಯ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಅದರಿಂದ ಮೊಟ್ಟ ಮೊದಲನೆಯದಾಗಿ ನಾವು ಪಡ್ಕೊಳ್ಳುವಂಥ ಒಂದಷ್ಟು ಎಚ್ಚರಿಕೆಯ ವಿಷಯಗಳು, ಸಭೆಗೂ ಆ ಒಂದು ಎಚ್ಚರಿಕೆಯ ವಿಷಯಗಳನ್ನು ತಿಳಿಸೋದಕ್ಕೆ ಈ ಒಂದು ಅವಕಾಶಗಳು ನಮಗೆ ತುಂಬ ಪ್ರಯೋಜನವಾಗಿದೆ. ಆ ರೀತಿಯಲ್ಲಿ ಸಹೋದರ ಸಹೋದರ ಈ ದಿನ ಕೂಡ ಒಂದು ಚಿಕ್ಕದೊಂದ ಒಂದು ಪಾಠವನ್ನು ನಾವು ನೋಡೋಣ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ, ವೆರಿ ಗುಡ್. ಸೊ ಸಂಡೇ ಆದರೆ ನಮಗೆ ನಾವು ದೇವರಿಗೋಸ್ಕರ ಕೊಡುವಂಥ ದಿನ. ಸೊ ತುಂಬ ಒಂದು ನಮ್ಮ ಬಾಲ್ಯದಿಂದಲೇ ಒಂದು ವೇಳೆ ಕ್ರೈಸ್ತರಾಗಿದ್ದರೆ ನಮಗೆ ಅದು ರೂಢಿ ಆಗ್ಬಿಟ್ಟಿರ್ತದೆ ಅಲ್ವಾ, ಸಂಡೇ ಆದರೆ. ಸೊ ಅದು ಹಂಗೆ ನಮ್ಮ ಒಂದು ಜೀವನದಲ್ಲಿ ಈ ಒಂದು ಭಾನುವಾರ ಬಂದಾಗ ಜನರು ನಾನಾ ರೀತಿಯಲ್ಲಿ ಕಾಲ ಸಮಯವನ್ನು ಅವರು ಉಪಯೋಗಿಸ್ಕೋತಾರೆ ಅಲ್ವಾ. ಅವರವ್ರಿಗೆ ಬೇಕಾಗಿರುವಂಥ ಅವರವರ ಒಂದು ಸಂತೋಷ ಕೊಡುವಂಥ ಒಂದು ವಿಷಯಗಳಲ್ಲಿ ಅವರು ದಿನವನ್ನು ಕಳೀತಾರೆ. ಆದರೆ ದಾವೀದನು ಹೇಳ್ದಂಗೆ ದೇವರ ಅಂಗಳದಲ್ಲಿ ನಾವು ಸಮಯವನ್ನು ಕಳೆದಾಗ ಅದರಲ್ಲಿ ನಮಗೆ ಬರುವಂಥ ಆನಂದ, ಸಂತೋಷ ಲೋಕದಲ್ಲಿ ಯಾವುದೇ ರೀತಿಯ ಸಂತೋಷಕ್ಕೆ ಅದು ಈಡಾಗಲ್ಲ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ಈ ದಿನದಲ್ಲಿ ಈ ಒಂದು ಕೂಟಕ್ಕೆ ಬಂದು ದೇವರ ವಾಕ್ಯವನ್ನು ಕೇಳುವ ಒಂದು ಮನಸ್ಥಿತಿಯನ್ನು ನಮ್ಮಲ್ಲಿ ದೇವರು ಇನ್ನೂ ಕೂಡ ಉಂಟು ಮಾಡಿರೋದ್ರಿಂದ ಅದು ನಾವು ಸತತವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿರಬೇಕು ಅಲ್ವಾ. ಸೊ ರೀತಿಯಲ್ಲಿ ನಾವು ಲೋಕದ ಆತ್ಮದಲ್ಲಿ ನಮ್ಮನ್ನು ತೊಡಗಿಸಿ ಲೋಕದ ಆತ್ಮದ ವಿಷಯದಲ್ಲಿ ನಮ್ಮ ಒಂದು ಕಾಲ ಸಮಯಗಳನ್ನು ವ್ಯಕ್ತಪಡಿಸದೆ ನಾವು ಈ ರೀತಿಯ ಒಂದು ಐಕ್ಯತೆಗೆ ಬಂದು ನಮ್ಮ ಆತ್ಮಿಕ ಜೀವನದ ಒಂದು ಓಟದಲ್ಲಿ ಇನ್ನೂ ನಮ್ಮನ್ನು ದೃಢಪಡಿಸ್ಕೊಳ್ಳೋದಕ್ಕೆ ದೇವರು ಈ ರೀತಿಯ ವಿಷಯಗಳನ್ನು ನಮ್ಮಲ್ಲಿ ಒದಗಿಸ್ಕೊಡ್ತಾರೆ. ಆ ರೀತಿಯಲ್ಲಿ ಸಹೋದರ ಸಹೋದರರೇ, ನಾವು ಇವತ್ತು ಓದಿದಂಥ ವಾಕ್ಯದ ಒಂದು ಅಡಿಯಲ್ಲಿ ಒಂದಷ್ಟು ವಿಷಯಗಳನ್ನು ಸತ್ಯವೇದದಲ್ಲಿ ನಿಮ್ಮೆಲ್ಲರೂ ಗೊತ್ತಿರೋ ಘಟನೆಗಳು, ನೀವೆಲ್ಲರೂ ಓದಿರೋ ವಿಷಯಗಳು. ಆದರೆ ಈ ಪಾಠದಲ್ಲಿ ಅದು ಎಲ್ಲವನ್ನು ಕೂಡ ಒಟ್ಟುಗೂಡಿಸಿ ಅದರಿಂದ ನಮಗೆ ದೇವರು ಕೇಳುವಂಥ ಅಥವಾ ಅಪೇಕ್ಷಿಸುವ ವಿಷಯ ಏನು ಅಂತ ಕೂಡ ನಾವು ಇವತ್ತು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಹೆಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ರಿಂದ ವಚನಗಳನ್ನ ಓದುವಾಗ ಒಂದು ವಿಷಯವನ್ನ ಅಲ್ಲಿ ನಮಗೆ ಪೌಲ್ ತಿಳಿಸ್ತಾರೆ. ಏನು ಅಂದರೆ, ದೇವರು ಇಸ್ರೇಲ್ ಜನಾಂಗಕ್ಕೆ ಯಜ್ಞ ನೈವೇದ್ಯಗಳನ್ನು ಮಾಡಬೇಕು ಅನ್ನುವ ಒಂದು ಆಜ್ಞೆಯನ್ನು ಕೊಟ್ಟಿದ್ರು ಅಥವಾ ನಿಯಮವನ್ನು ಕೊಟ್ಟಿದ್ರು. ಈ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆ ಒಂದು ಆಜ್ಞೆ ಅಥವಾ ನಿಯಮಗಳಲ್ಲಿ ಒಂದೊಂದು ಯಜ್ಞವು ನೈವೇದ್ಯಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ವಸ್ತುವಿಂದ ಮಾಡಬೇಕು, ಯಾವ ಪ್ರಕಾರ ಮಾಡಬೇಕು ಅಂತ ಎಲ್ಲನೂ ಕೂಡ ದೇವರೇ ಕೊಟ್ಟಿರೋದು ಅಲ್ವಾ. ಇದು ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಆ ರೀತಿಯಲ್ಲಿ ಕೊಟ್ಟಿರುವ ದೇವರು ಈ ಹೆಬ್ರಿಯ ಪತ್ರಿಕೆಯಲ್ಲಿ ಓದುವಾಗ ಒಂದು ವಿಷಯವನ್ನ ಏನು ದಾವೀದನು ಅಥವಾ ಪೌಲನು ತಿಳಿಸ್ತಾರೆ ಅಂತ ನೋಡಬೇಕಾದ್ರೆ, ಯಜ್ಞ ನೈವೇದ್ಯಗಳಲ್ಲಿ ನಿಮಗೆ ಇಷ್ಟವಿಲ್ಲ ಅನ್ನುವ ಒಂದು ವಾಕ್ಯವನ್ನ ಹೇಳ್ತಾರೆ. ಇದು ಎಲ್ಲಿ ನಮಗೆ ಕೊಡಲ್ಪಟ್ಟಿದೆ ಅಂತ ನೋಡಬೇಕಾದ್ರೆ, ಪೌಲನು ಕೀರ್ತನೆಯ ಗ್ರಂಥದಿಂದ ಈ ಒಂದು ವಾಕ್ಯವನ್ನ ಅವರ ಒಂದು ಬರವಣಿಗೆಗೆ ಉಪಯೋಗಿಸ್ಕೋತಾರೆ. ಕೀರ್ತನೆಯಲ್ಲಿ ಬರುವಂಥ ಒಂದು ವಿಷಯ, ದಾವೀದನ
ದಾವೀದನ ಮೂಲಕ ತಂದೆಯಾದ ದೇವರು ಇಸ್ರೇಲ್ ಜನಾಂಗಕ್ಕೆ ಅವರೇ ಈ ಒಂದು ಯಜ್ಞ ನೈವೇದ್ಯಗಳನ್ನ ಹೋಮಗಳನ್ನ ಕೊಡಬೇಕು ಅಂತ ಏನ್ ಮಾಡಿದ್ರೆ ಆಜ್ಞಾಪಿಸಿದ್ರು. ಆದರೆ ಅದೇ ದೇವರು ಯಜ್ಞ ನೈವೇದ್ಯಗಳಲ್ಲಿ ಅವರು ಸಂತೋಷ ಪಟ್ಟಿಲ್ಲ ಅನ್ನುವ ಒಂದು ವಿಷಯಗಳನ್ನ ಕೂಡ ನಾವು ಈ ವಚನದಲ್ಲಿ ನೋಡಿದ್ವಿ. ಅದೊಂದ್ಸರಿ ಓದೋಣ. 10ನೇ ಅಧ್ಯಾಯ 5ನೇ ವಚನ ಕೂಡ ಓದೋಣ. 10:5 ಓದಿ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಓಕೆ ರೀ, ನೋಡ್ರಿ, ಇದನ್ನ ಅಲ್ಲಿ ದೇವರು ಏನಕ್ಕೆ ಈ ಯಜ್ಞ ನೈವೇದ್ಯಗಳಲ್ಲಿ ಅವರೇ ಹೇಳಿದಂತ ವಿಷಯಗಳ ಮೇಲೆ ಯಾಕೆ ಅವ್ರಿಗೆ ಸಂತೋಷವಾಗಿಲ್ಲ ಅಂತ ನೋಡುವಾಗ ಒಂದು ವಿಷಯ ಸ್ಪಷ್ಟ ನಮ್ಗೆ ಏನಾಗುತ್ತೆ ಅಂದ್ರೆ, ಅದೇ ವಚನಗಳನ್ನ ಕೆಳಗೆ ಓದ್ಕೊ ಬರುವಾಗ, ನಿಮ್ಮ ಚಿತ್ತದಂತೆ ವಿಷಯಗಳನ್ನ ಮಾಡಲು ನಾನು ಬಂದಿದ್ದೀನಿ ಅಂತ ಸ್ವಾಮಿ ಹೇಳ್ತಾರೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗ್ತಾ ಇದೆ ಅಂದ್ರೆ, ತಂದೆಯಾದ ದೇವರು ಯಾವ ಯಜ್ಞ ನೈವೇದ್ಯಗಳನ್ನ ಯಾವ ಕಾರಣಕ್ಕೋಸ್ಕರ ಮಾಡಕ್ಕೆ ಇಸ್ರೇಲ್ ಜನಾಂಗಕ್ಕೆ ಹೇಳಿದ್ರೋ ಆ ಒಂದು ಫಲಿತಾಂಶವು ಅಥವಾ ಆ ಒಂದು ರಿಸಲ್ಟ್ ಅಲ್ಲಿ ಬಂದಿಲ್ಲ. ಅದೇ ತುಂಬಾ ಮುಖ್ಯ. ತಂದೆಯಾದ ದೇವರು ಈ ಯಜ್ಞ ಹೋಮಗಳನ್ನೆಲ್ಲ ಅರ್ಪಿಸೋದಕ್ಕೆ ಏನಕ್ಕೆ ಹೇಳಿದ್ರು ಅಂದ್ರೆ, ಇಸ್ರೇಲ್ ಜನಾಂಗವು ಮಾಡಿದಂಥ ತಪ್ಪು ಅಥವಾ ದೇವರಿಗೆ ವಿರೋಧವಾಗಿ ನಡೆದಾಗ ಅದಕ್ಕೆ ಆದಂಥ ಯಜ್ಞ ನೈವೇದ್ಯಗಳನ್ನು ಹೇಳ್ತಾರೆ ಅಲ್ವಾ. ಅದು ಐಶ್ವರ್ಯವಂತನಾಗಿದ್ರು ಬಡವನಾಗಿದ್ರು ಯಾವ ರೀತಿ ಪ್ರಾಣಿ ಪಕ್ಷಿಗಳನ್ನ ಉಪಯೋಗಿಸ್ಬೇಕು ಇದೆಲ್ಲ ಕೂಡ ಹೇಳ್ಕೊ ಬರ್ತಾರೆ. ಸೊ ಆ ರೀತಿ ಹೇಳಿ ಬರುವಾಗ ಅದರಲ್ಲಿ ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ, ಇಸ್ರೇಲ್ ಜನಾಂಗವು ಅವರ ಪಾಪಗಳನ್ನ ಅರಿತು ಮತ್ತೆ ಅವರು ಸರಿಪಡಿಸ್ಕೊಂಡು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡಿಬೇಕು ಅನ್ನುವ ಒಂದೇ ಉದ್ದೇಶದಿಂದ ದೇವರು ಈ ವಿಷಯಗಳನ್ನ ಹೇಳಿದ್ರು ಅಲ್ವಾ. ಸೊ ಆ ರೀತಿ ಇರುವಾಗ ಸಹೋದರರೇ, ಇಸ್ರೇಲ್ ಜನಾಂಗವು ಇಂಥ ಒಂದು ಆಜ್ಞೆಗಳನ್ನ ಪಡ್ಕೊಂಡು ಪ್ರಾರಂಭದಲ್ಲಿ ಇಸ್ರೇಲ್ ಜನಾಂಗದ ಪಿತೃಗಳು ಇದನ್ನ ಶ್ರದ್ಧೆಯಿಂದ ಭಯಭಕ್ತಿಯಿಂದ ಮಾಡ್ತಾ ಇದ್ರು. ಆದರೆ ಕಾಲಕ್ರಮೇಣ ಇದು ಒಂದು ಸಂಪ್ರದಾಯ, ಒಂದು ಪದ್ಧತಿ, ದೇವರ ನಿಯಮಕ್ಕೆ ವಿರುದ್ಧವಾಗಿ ಮಾಡಿದಂಥ ವಿಷಯಗಳು. ದೇವರು ಅಲ್ಲಿ ಆ ಒಂದು ಯಜ್ಞಗಳನ್ನು ಕೊಡಬೇಕು ಅಂದರೆ ಅದು ಶುದ್ಧವಾಗಿರಬೇಕು, ಯಾವುದೇ ರೀತಿಯ ಕೊರತೆ ಇಲ್ದಂಗಿರಬೇಕು ಅಂತ ಎಲ್ಲ ಕೂಡ ಆಜ್ಞಾಪಿಸಿದ್ರು. ಆದರೆ ಇಸ್ರಾಯೇಲ್ ಜನಾಂಗದವರು ಆ ಒಂದು ಯಜ್ಞ ನೈವೇದ್ಯಗಳನ್ನು ಮಾಡುವಾಗ ಅಲ್ಲಿ ದೋಷವಿರುವ ಪ್ರಾಣಿ ಪಕ್ಷಿಗಳನ್ನ ಅಲ್ವಾ, ಸೊ ಅಲ್ಲಿ ಕೊರತೆ ಇರುವ ವಿಷಯಗಳನ್ನ ಅಲ್ಲಿ ಕೊಟ್ಟು ದೇವರನ್ನ ಪ್ರೀತಿಸಿ ದೇವರಿಗೆ ಒಂದು ಸಂಪ್ರದಾಯ ರೀತಿಯಲ್ಲಿ ಒಂದು ಡ್ಯೂಟಿ ಸೇಕ್ ಅಂತ ನೋಡ್ಬೋದು. ಆ ರೀತಿ ಮಾಡಿದ್ರಿಂದನೇ ದೇವರು ಈ ಒಂದು ವಿಷಯವನ್ನ ದಾವೀದನ ಮೂಲಕ ಹೇಳ್ತಾರೆ, ಯಜ್ಞ ನೈವೇದ್ಯಗಳ ಮೇಲೆ ನನಗೆ ಸಂತೋಷವಿಲ್ಲ, ಇಷ್ಟವಿಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿಯ ಇಸ್ರೇಲ್ ಜನಾಂಗದಲ್ಲಿ ನಾವು ನೋಡ್ಬೇಕಾದ್ರೆ, ನೀವು ದೇವರು ಅವ್ರಿಗೆ ಏನಂತ ಹೇಳ್ಬೇಕಾದ್ರೆ ಲಾನ ಕೊಡುವಾಗ ಏನಂತೀರ, ಆ ಧರ್ಮಶಾಸ್ತ್ರವನ್ನ ಕೊಡುವಾಗ ಇಸ್ರೇಲ್ ಜನಾಂಗದವರಿಗೆ ಈ ನಿಯಮಗಳನ್ನೆಲ್ಲ ಕೊಟ್ಟರು. ಈ ದೋಷ ಪರಿಹಾರಕ ಮಾಡುವಂಥ ಸರ್ವಾಂಗ ಹೋಮವು ಇದೆಲ್ಲವನ್ನ ಕೊಟ್ಟು ಇಸ್ರೇಲ್ ಜನಾಂಗ ಕೂಡ ಇದನ್ನ ಕಾಲಕ್ರಮೇಣ ಏನು ಮಾಡ್ಕೊಬಂದ್ರು, ಇದನ್ನ ನಡೆಸ್ಕೊಬಂದ್ರು. ಆದರೆ ಅದು ಪದ್ಧತಿಯ ರೀತಿಯಲ್ಲಿ, ಸಂಪ್ರದಾಯ ರೀತಿಯಲ್ಲಿ ನಡೆಯಕ್ಕೆ ಪ್ರಾರಂಭವಾಯಿತು. ಆದರೆ ಕೂಡ ಅಲ್ಲಿ ಒಂದಷ್ಟು ಜನರು ದೇವರ ಭಕ್ತರು ಅಥವಾ ದೇವರಿಗೆ ಪ್ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವ ಭಕ್ತರು ಕೊಟ್ಟಂತ ಯಜ್ಞ ನೈವೇದ್ಯಗಳು ದೇವರು ಅದನ್ನ ಸಂತೋಷವಾಗಿ ಸ್ವೀಕರಿಸಿದ್ರು. ಇದೇ ತುಂಬಾ ಮುಖ್ಯವಾದದ್ದು ಅಲ್ವಾ. ಲಕ್ಷ ಲಕ್ಷ ಜನ ಇಸ್ರೇಲರು ವರ್ಷ ಪೂರ್ತಿ ಯಾವುದೋ ಒಂದು ರೀತಿಯಲ್ಲಿ ಯಜ್ಞ ನೈವೇದ್ಯಗಳನ್ನ ಕೊಡ್ತಾ ಇದ್ರು, ಅವರಿಗೆ ಮನಸ್ಸಿಗೆ ಬಂದಂಗೆ ಅಲ್ವಾ. ಪಾಪ ಮಾಡಿದಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ, ಯಾರೋ ಒಬ್ಬರನ್ನ ಕೊಂದಾಗ, ಈ ರೀತಿ ಅನೇಕ ಲಾಸ್ ಇತ್ತು ಅವರಿಗೆ. ಆದರೆ ಅದರಲ್ಲಿ ಅವರು ತಪ್ಪಿ ಅವರು ಯಜ್ಞ ನೈವೇದ್ಯಗಳನ್ನು ಕೊಟ್ಟು ಸರ್ವಾಂಗವನ್ನು ಹೋಮವನ್ನು ಕೊಟ್ಟಾಗ
ಆ ಪದ್ಧತಿಯ ಪ್ರಕಾರ ಏನು ಮಾಡ್ಕೊಬಂದರು. ಈಗ ಸರ್ವಾಂಗ ಹೋಮಕ್ಕೆ ಬೇಕಾಗಿರುವಂಥ ಒಂದು ವಸ್ತುಗಳು ಏನು ಅಂತ ನೋಡಬೇಕಾದ್ರೆ ಒಂದು ಯಜ್ಞ ವೇದಿಕೆ ಕಟ್ಟಬೇಕು ಅಲ್ವಾ. ಆ ಯಜ್ಞ ವೇದಿಕೆ ಮೇಲೆ ಕಟ್ಟೆ ಇಡಬೇಕು. ಆ ಕಟ್ಟೆಗಳ ಮೇಲೆ ಆ ಒಂದು ಏನ್ರಿ ಯಾವ ಯಜ್ಞವನ್ನು ಕೊಡ್ತಾರೋ ಆ ಯಜ್ಞವನ್ನು ಇಡಬೇಕು. ಅದಾದ ನಂತರ ಅದಕ್ಕೆ ಬೆಂಕಿ ಇಟ್ಟು ಅದನ್ನು ಸುಡಬೇಕು ಅಲ್ವಾ. ಇದೇ ಒಂದು ಪದ್ಧತಿ. ಈ ಪದ್ಧತಿ ನಡೀತಾನೆ ಬಂತು ಇಸ್ರೇಲ್ ಜನಾಂಗದಲ್ಲಿ. ಆ ಪದ್ಧತಿಯಲ್ಲಿ ದೇವರು ಆ ಸರ್ವಾಂಗ ಹೋಮವನ್ನು ಸ್ವೀಕರಿಸ್ತಾರಾ ಇಲ್ವಾ ಅನ್ನೋದು ಅವರು ಏನು ಮಾಡಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಒಟ್ಟಲ್ಲಿ ಅವ್ರಿಗೆ ಮಾಡಬೇಕಾಗಿರುವಂಥ ಕೆಲಸವನ್ನು ಅವ್ರು ಮಾಡಿಬಿಟ್ರು ಅಲ್ವಾ. ಆದರೆ ಒಂದಷ್ಟು ಘಟನೆಗಳನ್ನು ನಾವು ವೀಕ್ಷಿಸಿ ನೋಡುವಾಗ ದೇವರು ಆ ಸರ್ವಾಂಗ ಹೋಮವನ್ನು ಸ್ವೀಕಾರ ಮಾಡಿದ್ರು ಅನ್ನೋದನ್ನು ಅಲ್ಲಿ ಕೊಡುವಂಥ ಮನುಷ್ಯನಿಗೂ ಅಥವಾ ಇಸ್ರೇಲ್ ಜನಾಂಗಕ್ಕೂ ಅದನ್ನು ವ್ಯಕ್ತಪಡಿಸಿದ್ರು. ಯಾವ ರೀತಿ ವ್ಯಕ್ತಪಡಿಸಿದ್ರು ಸ್ವಲ್ಪ ಯೋಚನೆ ಮಾಡೋಣ. ಯಾವ ರೀತಿ ವ್ಯಕ್ತಪಡಿಸಿದ್ರು? ನಾನು ಹೇಳಿದ್ದು ಅರ್ಥ ಆಯ್ತಲ್ಲ. ಇಸ್ರೇಲ್ ಜನಾಂಗದವರು ಸಾವಿರ ಏನು ಮಾಡಿದ್ರಿ, ಯಜ್ಞ ಹೋಮಗಳನ್ನು ಕೊಟ್ಟರು. ವಿಶೇಷವಾಗಿ ಸರ್ವಾಂಗ ಹೋಮವನ್ನು ಕೊಟ್ಟರು. ಅದರಲ್ಲಿ ಯಾವುದು ದೇವರು ಸ್ವೀಕಾರ ಮಾಡಿದ್ರು ಅಥವಾ ಸ್ವೀಕಾರ ಮಾಡಿಲ್ಲ ಅನ್ನೋದು ವ್ಯಕ್ತಿಗೂ ದೇವರಿಗೆ ಕಾಣಿಸ್ಕೋತಾ ಇತ್ತು, ಕರೆಕ್ಟಾ? ಆದರೆ ಒಂದಷ್ಟು ಸರ್ವಾಂಗ ಹೋಮಗಳಲ್ಲಿ ದೇವರು ಸಂತೋಷ ಪಟ್ಟಿದ್ದಾರೆ ಅಥವಾ ಅವರು ದೇವರ ಚಿತ್ತದ ಪ್ರಕಾರ ನಡ್ಕೊಂಡ್ರು ಅನ್ನೋದಕ್ಕೆ ಒಂದು ಸೂಚಕವಾಗಿ ದೇವರು ಏನು ಮಾಡಿದ್ರು ಅಂದರೆ ಒಂದು ವಿಸ್ಮಯವಾದ ವಿಷಯವನ್ನು ಮಾಡಿದ್ರು. ಸರಿನಾ? ಸೊ ಇದೇನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಸೊ ಅದರಲ್ಲಿ ನಾವು ನೋಡಬೇಕಾದ್ರೆ ಸಹೋದರರೇ, ಇದು ಯಾವ ರೀತಿ ಅಂತ ನೋಡಬೇಕಾದ್ರೆ ನೋವನ ಒಂದು ಎಕ್ಸಾಂಪಲ್ನ ಒಂದು ಉದಾಹರಣೆಯನ್ನು ನೋಡೋಣ. ಆದಿಕಾಂಡ 8ನೇ ಅಧ್ಯಾಯ 20 ಮತ್ತು 21 ವಚನಗಳು. ಜೆನೆಸಿಸ್ 8th chapter 20 and 21. ಆಗ ನೋಹನನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಮನಸ್ಸಿನ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ಓಕೆ, ಸೊ ಈ ಒಂದು ಘಟನೆ ನಮಗೆ ಗೊತ್ತಿದೆ ಅಲ್ವಾ. ಸೊ ದೇವರು ಈ ಒಂದು ನೋವನ ವಿಷಯದಲ್ಲಿ ಆ ಒಂದು ಮೊದಲನೆಯ ಲೋಕವನ್ನ ಅವರು ಏನು ಮಾಡಿದ್ರಿ, ನಾಶ ಮಾಡಿದ್ರು. ಅದಾದ ನಂತರ 2ನೇ ಲೋಕಕ್ಕೆ ಅವರು ಪ್ರವೇಶಿಸಿದಾಗ ನೋವನು ಒಂದು ಯಜ್ಞ ವೇದಿಕೆಯನ್ನ ಕಟ್ಟಿ ಆ ಯಜ್ಞ ವೇದಿಕೆ ಮೇಲೆ ಅವನು ಆ ಒಂದು ಸರ್ವಾಂಗ ಹೋಮವನ್ನು ಇಟ್ಟು ಅವ್ರೇನು ಮಾಡ್ತಾರೆ, ಅಲ್ಲಿ ಅವರು ಆ ಒಂದು ದೇವರಿಗೆ ಆ ಹೋಮವನ್ನು ಅರ್ಪಿಸ್ತಾರೆ. ಆವಾಗ ನಾವು ನೋಡಿದಾಗ ವಚನ ಹೇಳ್ತದೆ, ತಂದೆಯಾದ ದೇವರಿಗೆ ಅದು ಗಮನಿಸುವ ಒಂದು ವಿಷಯವಾಗಿತ್ತು. ಸೊ ನಾವು ಲಿಟ್ರಲ್ ಆಗಿ ಈ ವಿಷಯಗಳನ್ನ ತಗೊಂಡ್ರೆ ಆ ಪರಿಮಳವು ದೇವರಿಗೆ ಸಂತೋಷವನ್ನು ಕೊಟ್ಟಿತ್ತು ಅಂತ ಹೇಳಬೇಕಾದ್ರೆ ಆ ಪರಿಮಳವು ಯಾವುದರಿಂದ ದೇವರ ಒಂದು ವಿಷಯದಲ್ಲಿ ಗಮನಿಸ್ತಾ ಇತ್ತು ಅಂತ ನೋಡಬೇಕಾದ್ರೆ ಅವರು ಇಟ್ಟಂಥ ಕಟ್ಟಿಗೆ, ಅವರು ಕಟ್ಟಿದಂಥ ಬಲಿಪೀಠ, ಅವರು ಹಾಕಿದಂಥ ಯಜ್ಞದಿಂದ ಆ ಪರಿಮಳವು ಬಂತ, ಅಥವಾ ದೇವರು ಆ ಮನುಷ್ಯನು ಕೊಟ್ಟ ಹೃದಯದ ವಿಷಯದಲ್ಲಿ ದೇವರಿಗೆ ಗಮನಿಸ್ತಾ ಅನ್ನೋದನ್ನೇ ನಾವು ನೋಡಬೇಕು. ಯಾವುದರಿಂದ ಬಂತ್ರಿ? ಆ ದೇವರಿಗೆ, ದೇವರ ಚಿತ್ತದಂತೆ ಆ ಮನುಷ್ಯನು ನೋಹನು ಆ ಹೃದಯದ ಪೂರ್ವಕವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಆ ಯಥಾರ್ಥ ಹೃದಯದಿಂದ ಕೊಟ್ಟಿದ್ದಂಥ ಯಜ್ಞವೇ ದೇವರಿಗೆ ಏನಾಯ್ತ್ರಿ, ಗಮನಿಸಿತ್ತು. ತುಂಬ ಮುಖ್ಯವಾದದ್ದು ಅಲ್ವಾ. ಅಲ್ಲಿ ಕಟ್ಟಿಗೆನೋ ಅಥವಾ ಬಲಿಪೀಠನೋ ಅಥವಾ ಯಜ್ಞವೋ ಇದೆಲ್ಲ ದೇವರು ನೋಡಲ್ಲ, ಅಲ್ಲಿ ಮನಸ್ಸನ್ನು ನೋಡ್ತಾರೆ. ಅದನ್ನೇ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಇವತ್ತು ನಾವು ಏನು ಮಾಡೋಣ ಅಂದರೆ, ಈ ರೀತಿ ನೋವನ ಒಂದು ವಿಷಯದಲ್ಲಿ ನಾವು ನೋಡಿದ್ದು ಒಂದು ವಿಷಯ. ಅದೇ ರೀತಿ ಸತ್ಯವೇದದಲ್ಲಿ ಒಂದು 6 ಘಟನೆಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಘಟನೆಗಳೇ. ನಾವು ತುಂಬ ಡೀಟೈಲ್ ಆಗಿ ಅದನ್ನು ನೋಡೋದು ಬೇಕಾಗಿಲ್ಲ. ನಾವು ಅದನ್ನು ನೋಡುವಾಗ ಈ ಘಟನೆಗಳಲ್ಲಿ ದೇವರ ಭಕ್ತರಾಗಿರುವಂಥ ಜನರು
ಅಥವಾ ವ್ಯಕ್ತಿ ದೇವರಿಗೆ ಆ ಸರ್ವಾಂಗ ಹೋಮವನ್ನು ಕೊಟ್ಟಾಗ ದೇವರು ವಿಶೇಷ ರೀತಿಯಲ್ಲಿ ಅದನ್ನ ಸ್ವೀಕರಿಸಿದ್ರು. ಯಾವ ರೀತಿ ಅಂತ ಯೋಚನೆ ಮಾಡಿದ್ರ? ಸರಿ, ಓಕೆ, ಇದೆಲ್ಲ ನನಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ. ಇದು ಓದಿದಾಗಲೇ ನನಗೂ ಗೊತ್ತಾಯ್ತು, ಸರಿನಾ? ಸೊ ಅದರಿಂದ ಏನಂದ್ರೆ ನಮ್ಮ ಮನಸ್ಸನ್ನ ಏನು ಮಾಡಬೇಕು, ಸ್ವಲ್ಪ ಮೈಂಡ್ನ ಫಾಸ್ಟಾಗಿ ರನ್ ಮಾಡಿಸಿದಾಗ ಆ ಒಂದು ಲೈನ್ಸಲ್ಲಿ ನಾವು ಥಿಂಕ್ ಮಾಡೋಕ್ಕಾಗತ್ತೆ, ಸರಿನಾ? ಸೊ ಹಂಗಿರುವಾಗ ಒಂದು ಘಟನೆ, ಒಂದು ವಿಷಯವನ್ನ ಕೂಡ ಹೇಳ್ತೀನಿ. ಎಲೇಜನ ಒಂದು ವಿಷಯದಲ್ಲಿ ದೇವರು ಇದನ್ನ ಮಾಡಿದ್ರು. ಈಗ ಗೊತ್ತಾ? ಎಲೇಜನ ವಿಷಯದಲ್ಲಿ ಎಲೇಜ ಈ ರೀತಿ ಏನ್ರಿ ಆ ಒಂದು ಯಜ್ಞ ವೇದಿಕೆಯನ್ನು ಕಟ್ಟಿ ಅದರ ಮೇಲೆ ಹೋಮವನ್ನು ಮಾಡಿದ್ರು, ಸರ್ವಾಂಗ ಹೋಮವನ್ನು ಇಟ್ಟರು. ಆವಾಗ ದೇವರು ಅದನ್ನು ಸ್ವೀಕರಿಸಿದ್ರು. ಕರೆಕ್ಟಾ? ಈಗ ಜ್ಞಾಪಕ ಬಂದಿರ್ಬೇಕು ನಮ್ಗೆಲ್ರಿಗೂ. ಅಲ್ಲಿ ಏನು ವಿಶೇಷವಾದ ವಿಷಯ ನಡೀತು ಗೊತ್ತಿದೆ ಎಲ್ರಿಗೂ, ಸರಿನಾ? ಈ ಒಂದು ವಿಷಯದಲ್ಲಿ ಏನು ವಿಶೇಷತೆ ಅಂದರೆ, ಯಜ್ಞ ವೇದಿಕೆಯನ್ನು ಕಟ್ಟಿ ಕಟ್ಟಿಗೆಯನ್ನು ಇಟ್ಟು ಆ ಸರ್ವಾಂಗ ಹೋಮವನ್ನು ಆ ಒಂದು ಯಜ್ಞ ವೇದಿಕೆಯಲ್ಲಿ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಬೆಂಕಿ ಬಂದು ಆ ಯಜ್ಞವನ್ನು ಸ್ವೀಕಾರ ಮಾಡಿದ್ರು. ಇದೇ ಇವತ್ತು ನೋಡುವಂಥ 6 ವಿಷಯ, ಸರಿನಾ? ಇದು ದೇವರಿಂದ ಬಂದಂಥ ಬೆಂಕಿ ಆ ಯಜ್ಞ ಹೋಮವನ್ನು ಸ್ವೀಕರಿಸಿತು. ಇದು ತುಂಬ ಮುಖ್ಯವಾದದ್ದು. ನಾನು ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ, ಇಸ್ರೇಲ್ ಜನರು ಲಕ್ಷಾಂತರ ಯಜ್ಞ ಹೋಮಗಳನ್ನು ಕೊಟ್ಟಿರ್ಬೋದು, ಸರ್ವಾಂಗ ಹೋಮವನ್ನು ಕೊಟ್ಟಿರ್ಬೋದು. ಅದು ಯಾವುದು ಸ್ವೀಕಾರ ಆಯಿತು ಅಂತ ಅವ್ರಿಗೂ ಗೊತ್ತಿಲ್ಲ. ಆದರೆ ಈ ಒಂದು ಘಟನೆಗಳಲ್ಲಿ ತಂದೆಯ ದೇವರು ವಿಶೇಷವಾದ ರೀತಿಯಲ್ಲಿ, ವಿಸ್ಮಯವಾದ ರೀತಿಯಲ್ಲಿ ಬೆಂಕಿಯನ್ನ ಆಕಾಶದಿಂದ ಬರಮಾಡಿಸಿ ಆ ಯಜ್ಞವನ್ನ ಸ್ವೀಕಾರ ಮಾಡಿದ್ರು. ಇದನ್ನ ನೋಡಿದ ಇಸ್ರೇಲ್ ಜನಾಂಗವು ದೇವರ ಮೇಲೆ ನಂಬಿಕೆ ಇಟ್ಟರು ಅಂತ ಕೂಡ ನಾವು ನೋಡ್ತೀವಿ. ಈ ಘಟನೆಯಲ್ಲಿ ಮೊದಲನೆಯದಾಗಿ ನೋಡುವಂಥದ್ದು ಎಲೇಜನ ವಿಷಯದಲ್ಲಿ ನಾವು ನೋಡೋಣ. 1 ಅರಸರು 18ನೇ ಅಧ್ಯಾಯ 38ನೇ ವಚನ. 1 ಅರಸರು 18ನೇ ಅಧ್ಯಾಯ 38ನೇ ವಚನ. ಕಿಂಗ್ಸ್ 18 chapter 38th verse. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು, ನೋಡಿ, ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹಿರಿಬಿಟ್ಟಿತು. ಓಕೆನಾ? ಇದೇ ದೇವರು ಮಾಡಿದಂತ ಒಂದು ಅದ್ಭುತ. ಅಲ್ಲಿ ಇಟ್ಟಂತ ಎಲ್ಲವನ್ನು ದೇವರಿಂದ ಬಂದಂತ ಬೆಂಕಿ ಸುಟ್ಟು ಬೂದಿ ಮಾಡ್ತಂತೆ. ಅದಕ್ಕೆ ಇವತ್ತಿನ ಪಾಠದ ಒಂದು ಅಡಿ ಅಥವಾ ಹೆಡ್ಡಿಂಗ್ ಏನಂದ್ರೆ ಟರ್ನ್ ಟು ಆಶಸ್ ಅಲ್ವಾ? ಸುಟ್ಟು ಬೂದಿ ಮಾಡುವಂತ ಒಂದು ವಿಷಯ ಅಂತ ಕೂಡ ನಾವು ನೋಡ್ಬೋದು. ಸೊ ಈ ಸರ್ವಾಂಗ ಹೋಮವು ಅದು ಸುಟ್ಟು ಬೂದಿ ಆಗುವಂತ ವಿಷಯಗಳನ್ನ ನೋಡಿದೀವಿ. ಆದರೆ ದೇವರ ಬೆಂಕಿಯಿಂದ ಸುಟ್ಟು ಬೂದಿ ಆಗುವಂತ ಒಂದು ಘಟನೆಗಳನ್ನ ನಾವು ನೋಡುವಾಗ ಈ ಎಲೇಜನ ವಿಷಯದಲ್ಲಿ ಈ ವಚನವನ್ನ ಓದಿದ್ವಿ. ಸೊ ಏನಕ್ಕೆ ದೇವರು ವಿಶೇಷವಾದ ರೀತಿಯಲ್ಲಿ ಈ ಒಂದು ಬೆಂಕಿಯನ್ನ ಬರಮಾಡಿಸಿದ್ರು ಅನ್ನೋದೇ ಇವತ್ತು ನಾವು ನೋಡುವಂತ ಮುಖ್ಯವಾದ ವಿಷಯ, ಸರಿನಾ? ಹಂಗಾದ್ರೆ ಅದರ ಹಿನ್ನೆಲೆಯನ್ನ ನೋಡ್ಬೇಕು ನಾವು. ಅಲ್ಲಿ ನಡೆದ ಘಟನೆಯ ಹಿನ್ನೆಲೆಯನ್ನ ನೋಡಬೇಕಾದ್ರೆ ಸಹೋದರ ಸಹೋದರರೇ, ಇಸ್ರೇಲ್ ಜನಾಂಗದವರು ದೇವರ ಮಕ್ಕಳಾಗಿ, ಸ್ವಕೀಯ ಜನರಾಗಿ, ದೇವರ ಎಲ್ಲ ಆಶೀರ್ವಾದಗಳನ್ನು ಪಡ್ಕೊಂಡು ದೇವರ ಒಂದು ಪ್ರೊಟೆಕ್ಷನ್ ಅಲ್ಲಿ ಬದುಕ್ತಾ ಇರುವಂತ ಜನ. ಆದರೆ ಅಲ್ಲಿ ಏನಾಯಿತು ಅಂದ್ರೆ, ಕಾಲಕ್ರಮೇಣ ಯೆಹೋವನನ್ನ ನಂಬುತ್ತೀವಿ ಅಂತ ಬಾಯಲ್ಲಿ ಹೇಳಿ ಅನ್ಯ ದೇವತೆಗಳನ್ನ ಕೂಡ ನಂಬಿ ಅವರಿಂದ ಏನಾದರೂ ಸವಲತ್ತನ್ನ ಪಡ್ಕೋಬೋದಾ ಅಂತ ಹೇಳಿ ಆ ನಂಬಿಕೆಯಲ್ಲಿದ್ರು ಅಂತ ಕೂಡ ನಾವು ನೋಡ್ತೀವಿ. ಈ ಒಂದು ವಿಷಯವನ್ನ ದೇವರು ನೋಡಿದಾಗ್ಲೇನೆ ಎಲೇಜನ ಮೂಲಕ ದೇವರು ಆತನು ಒಬ್ಬನೇ ದೇವರು ಅಂತ ಇವರಿಗೆ ತೋರ್ಸೋದಿಕ್ಕೆ ಈ ವಿಸ್ಮಯವಾದ ಒಂದು ವಿಷಯವನ್ನ ಮಾಡಿದ್ರು, ಸರಿನಾ? ಅದನ್ನ ನೀವು ನೋಡ್ಬೇಕಾದ್ರೆ ಸಹೋದರರೇ, ಅದೇ 1ನೇ ಅರಸರು 18ನೇ ಅಧ್ಯಾಯ 21ನೇ ವಚನದಲ್ಲಿ ಈ ವಿಷಯವನ್ನ ಎಲೇಜ ಹೇಳ್ತಾರೆ. 21ನೇ ವಚನವನ್ನ ಓದಿ. ಎಲೀಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀನು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ನೋಡ್ರಿ, ಎಷ್ಟರವರೆಗೆ ನೀವು 2 ಮನಸ್ಸುಳ್ಳವರಾಗಿರುವಿರಿ?
ಯೆಹೋವನು ದೇವರಾಗಿದ್ದರೆ ಹ್ಮ್ ಆತನನ್ನೇ ಹಿಂಬಾಲಿಸಿರಿ, ಹ್ಮ್ ಬಾಳನು ದೇವರಾಗಿದ್ದರೆ ಹ್ಮ್ ಆತನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಸಿಂಪಲ್. ಇದಕ್ಕೋಸ್ಕರನೇ ಆತನು ಆ ಯಜ್ಞ ವೇದಿಕೆಯನ್ನ ಕಟ್ಟಿದ್ರು. ಸರಿನಾ? ಯಾಕಂದ್ರೆ ಇಸ್ರೇಲ್ ಜನಾಂಗದವರು ದೇವರಿಗೆ ಆ ಒಂದು ಪ್ರಾಮಾಣಿಕತೆಯಿಂದ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಅವರು ಎರಡು ಮನಸ್ಸಿನಲ್ಲಿ ಗೊಂದಲದಲ್ಲಿದ್ರು ಅಲ್ವಾ. ಆವಾಗ ಈಗ ಎಲೇಜನು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎರಡು ಯಜ್ಞ ವೇದಿಕೆಯನ್ನ ಕಟ್ಟಿ ಬಾಲ್ ದೇವರು ದೇವತೆಗಳನ್ನ ಏನ್ರಿ ಪೂಜಿಸುವ 450 ಯಾಜಕರನ್ನ ಅಲ್ಲಿ ಕೊಟ್ಟು ಆ ಒಂದು ಯಜ್ಞ ವೇದಿಕೆಯನ್ನ ನೀವು ರೆಡಿ ಮಾಡಿ, ಮತ್ತೆ ಇಲ್ಲಿ ಈತನು ಒಬ್ಬನೇ ಎಲೇಜ ಒಬ್ಬರೇ ಈ ಯಜ್ಞ ವೇದಿಕೆಯನ್ನ ಕಟ್ಟಿ ಅಲ್ಲಿ ದೇವರಿಗೆ ಹೋಮವನ್ನ ಕೊಡುವಂತ ಸನ್ನಿವೇಶ. ಆವಾಗ ದಿನ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಈ ಬಾಲ್ ದೇವರು ದೇವತೆಗಳನ್ನ ಪೂಜಿಸುವವರು ಅಲ್ಲಿ ಕೂಗಾಡಿ ಕಿರ್ಚಾಡಿ ಆ ಒಂದು ಹೋಮವನ್ನ ಅವರ ದೇವರು ಸ್ವೀಕಾರ ಮಾಡಬೇಕು ಅಂತ ಅವರು ಪ್ರಯತ್ನಿಸಿದ್ರು, ಆಗಿಲ್ಲ. ಆವಾಗಲೇ ಆ ವಚನಗಳನ್ನ ನೀವು ಮನೇಲಿ ಓದ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾರೆ, ಇನ್ನೂ ಕಿವಿ ಕೇಳಿಲ್ವಾ, ಒಂದು ವೇಳೆ ಅವರು ಮಲಗಿರ್ಬೋದು ನಿಮ್ಮ ದೇವರು, ಇನ್ನೂ ಕಿರ್ಚಾಡ್ರಿ ಅಂತ ಹೇಳ್ತಾರೆ. ಸಹೋದರ ಅದಾದ ನಂತರ ಸರಿಯಾಗಿ ಇಸ್ರೇಲ್ ಜನಾಂಗದ ಪದ್ಧತಿಯ ಪ್ರಕಾರ ಸಾಯಂಕಾಲದ ಹೋಮವನ್ನ ಯಜ್ಞವನ್ನ ದೇವರಿಗೆ ಕೊಡುವಂಥ ಸಮಯದಲ್ಲಿ ಎಲೇಜನು ದೇವರಲ್ಲಿ ಈ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಈ ಒಂದು ಯಜ್ಞವು ವಿಶೇಷ ರೀತಿಯಲ್ಲಿ ದೇವರು ಇದನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಅವರು ಏನು ಮಾಡ್ತಾರೆ ಅಂದರೆ ಏನ್ರಿ ನೀರನ್ನು ತಂದು ಆ ಯಜ್ಞ ವೇದಿಕೆ ಮೇಲೆ ಸುರಿಸಿ, ಆ ಯಜ್ಞ ವೇದಿಕೆಯಲ್ಲಿ ಸುರಿಸಿದ ನೀರನ್ನು ಏನ್ರಿ ಒಂದು ಕಾಲುವೆ ಥರ ಮಾಡಿ ಅದರಲ್ಲಿ ನಿಲ್ಲಿಸಿದ್ರು. ಎಷ್ಟು ನೀರು ಹಾಕಿರ್ಬೇಕು ನೋಡಿ. ಇದನ್ನೆಲ್ಲ ಮಾಡಿದ ನಂತರನೇ ಎಲೀಷನು ಪ್ರಾರ್ಥಿಸ್ತಾರೆ. ಆ ಪ್ರಾರ್ಥನೆಯನ್ನ ನಾವು ವಚನದ ಮೂಲಕ ನೋಡೋಣ. 36 ಮತ್ತು 37 ವಚನಗಳು. ಎಲೀಜ 1 ಅರಸರು 18ನೇ ಅಧ್ಯಾಯ 36 ಮತ್ತು 37 ವಚನಗಳು. ಸದ್ಯ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಈಸಾಕ್, ಇಸ್ರಾಯೇಲ್ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಇವತ್ತು ತೋರಿಸಿ ಕೊಡುವೆನು. ಸಹೋದರ ನೋಡ್ರಿ ಎಂತ ಪ್ರಾರ್ಥನೆ ಅಂದ್ರೆ, ಇಸ್ರೇಲ್ ಜನಾಂಗದವರು ದಾರಿ ತಪ್ಪಿ ಎರಡು ಮನಸ್ಸುಳ್ಳವರಾಗಿ ಅಲ್ಲಿ ತಂದೆಯಾದ ದೇವ್ರನ್ನು ಕೂಡ ದೇವರಂತ ಸ್ವೀಕಾರ ಮಾಡಿದ್ರು, ಅನ್ಯ ದೇವರು ದೇವತೆಗಳನ್ನ ಕೂಡ ಅವರ ನಂಬಿಕೆಯಲ್ಲಿದ್ದಿರೋದ್ರಿಂದ ಅಲ್ಲಿ ಎಲೀಷ ಹೇಳ್ತಾರೆ, ನೀನೊಬ್ಬರೇ ದೇವರು ಅಂತ ಈ ದಿನದಲ್ಲಿ ಇವರಿಗೆ ಸ್ಪಷ್ಟಪಡಿಸು ದೇವರೇ ಅಂತಾರೆ ಅಲ್ವಾ. ನೀನು ಹೇಳಿದಂಥ ಆಜ್ಞೆಯ ಪ್ರಕಾರನೇ ಈ ಒಂದು ಕಾರ್ಯವನ್ನ ನಾನು ಮಾಡಿ ಈ ಎರಡು ಯಜ್ಞ ವೇದಿಕೆಯನ್ನ ಕಟ್ಟಿ ಇದರಲ್ಲಿ ನೀವೇ ದೇವರು ಅಂತ ತೋರಿಸೋದಕ್ಕೆ ನಿಮ್ಮಲ್ಲಿ ನಾನು ಕಾದಿದ್ದೀನಿ ಅಂತ ಹೇಳ್ತಾರೆ. ಆವಾಗಲೇ ಸಹೋದರ 37 ಓದಿದ್ರ ಸಿಸ್ಟರ್? ಇಲ್ಲ ಬ್ರದರ್. 37 ಓದಿ. ಕಿವಿಗೋಡು, ಯೆಹೋವನೇ ಕಿವಿಗೋಡು, ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು. ನೋಡ್ರಿ, ಇದು ತುಂಬಾ ಮುಖ್ಯವಾಗಿ ಇದು ವಿಸ್ಮಯವನ್ನ ಮಾಡೋದಕ್ಕೆ ದೇವರು ಯಾಕೆ ವಿಶೇಷವಾಗಿ ಮಾಡಿದ್ರು ಅಂದ್ರೆ, ಈ ಜನರ ಮನಸ್ಸನ್ನ ಅವರ ಕಡೆ ಮತ್ತೆ ತಿರುಗಿಸ್ಕೊಳ್ಳಕ್ಕೆ ಈ ಒಂದು ವಿಶೇಷವಾದ ಒಂದು ಮಿರಾಕಲ್ನ ಮಾಡಬೇಕಾಗಿತ್ತು. ಓದಿ ಸಿಸ್ಟರ್. ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಸಿಂಪಲ್. ಇದನ್ನ ತಿಳಿಸೋದಿಕ್ಕೆ ಏನ್ರಿ ಯಜ್ಞ ಹೋಮವನ್ನ ಅಲ್ಲಿ ಇಟ್ಬಿಟ್ಟು ಆ ಎಲೇಜ ಬೆಂಕಿಯನ್ನ ಅವರೇ ಹಾಕಿದ್ರೆ ಇಸ್ರೇಲ್ ಜನಾಂಗಕ್ಕೆ ನಾರ್ಮಲ್ ಆಗಿತ್ತು ಸಿಚುವೇಶನ್ ಅದು ಅಲ್ವಾ. ನಾರ್ಮಲ್ ಆಗಿ ಇದೆಲ್ಲ ಮಾಡಬೇಕಾಗಿರೋ ಪದ್ಧತಿ. ಸೊ ದೇವರು ಸ್ವೀಕಾರ ಮಾಡಿದ್ರು ಅಥವಾ ದೇವರು ಇವ್ರನ್ನ ಭೇಟಿಯಾಗಿ ಇವ್ರನ್ನ ಸರಿಪಡಿಸಕ್ಕೆ ಈ ವಿಸ್ಮಯವನ್ನ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೇನೆ ನೀನು ಹೇಳಿದೆಲ್ಲ ಮಾಡಿದ್ದೀನಿ ದೇವ್ರೆ ಅಂತ ಮಾಡಿ ಅಲ್ಲಿ ಎಲೀಜ ಆ ನೈವೇದ್ಯವನ್ನ ಆ ಸರ್ವಾಂಗ ಹೋಮವನ್ನ ದೇವರೇ ಸ್ವೀಕಾರ ಮಾಡಬೇಕು ಅಂತ ಕಾದ್ರು. ಆವಾಗ್ಲೇನೆ 32ನೇ ವಚನ ನಾವು ಓದಿದ್ವಿ ಅಲ್ಲ. 38ನೇ ವಚನ ಓದಿ.
ಕೂಡಲೇ ಯೆಹೋವನ ಕಡೆಯಿಂದ ನೋಡ್ರಿ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಹ್ಮ್ ಯಜ್ಞ ಮಾಂಸವನ್ನು ಹ್ಮ್ ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಆ, ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಸಿಂಪಲ್ ರೀ. ಇದೇ ನಾವು ನೋಡುವಂತ ಮುಖ್ಯವಾದ ವಿಷಯ. ಇದು ಯಾಕೆ ದೇವರು ಇದನ್ನ ಮಾಡಿದ್ರು ಅಂದ್ರೆ, ಅಲ್ಲಿ ಇಸ್ರೇಲ್ ಜನಾಂಗದವರು ಎರಡು ಮನಸ್ಸಿನಿಂದ ದೇವರನ್ನು ಮತ್ತೆ ಬಾಲ್ ದೇವರುಗಳನ್ನ ಪೂಜಿಸ್ತಾ ಇದ್ರು. ಅದನ್ನ ಅವರು ಸರಿಪಡಿಸ್ಕೋಬೇಕು ಅಂತಾನೆ ಅವರು ಆತನೇ ಏಕೈಕ ದೇವರು ಅಂತ ತೋರಿಸ್ಕೊಳ್ಳೋಕ್ಕೆ ಈ ವಿಷಯವನ್ನ ಮಾಡಿದ್ರು ಅಂತ ಈ ಸನ್ನಿವೇಶದಲ್ಲಿ ನೋಡ್ತೀವಿ. ಎರಡನೇ ಒಂದು ಘಟನೆ ಏನು ಅಂತ ನೋಡಬೇಕಾದ್ರೆ, ತಂದೆಯ ದೇವರು ಇಸ್ರೇಲ್ ಜನಾಂಗವನ್ನ ಕರೆದು ಆ ದೇಶವನ್ನ, ಅಥವಾ ಅಲ್ಲಿ ನಾವು ನೋಡುವಂತ 12 ಗೋತ್ರಗಳನ್ನ ತಯಾರಿಸಿ, ಆ 12 ಗೋತ್ರಗಳಲ್ಲಿ ನಾವು ಲೇವಿ ಗೋತ್ರವನ್ನ ತಂದೆಯ ದೇವರು ವಿಶೇಷವಾಗಿ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಗೊತ್ತು. ಯಾವಾಗ ಆ ಒಂದು ಅರಣ್ಯದಲ್ಲಿ ತಂದೆಯ ದೇವರು ಮೋಶೆ ಮೂಲಕ ಆ ಒಂದು ಟ್ಯಾಬರ್ನಾಕಲ್ ಅಲ್ವಾ, ಇದನ್ನ ಕಟ್ಟಕ್ಕೆ ಅವರಿಗೆ ಆಜ್ಞಾಪಿಸಿದಾಗ, ವಿಶೇಷವಾಗಿ ಆರೋನ್ ಮತ್ತೆ ಅವರ ಮಕ್ಕಳನ್ನ ಆ ಒಂದು ಕೆಲಸಕ್ಕೋಸ್ಕರ ಅವರು ತಯಾರಿಸಿದ್ರು. ಕರೆಕ್ಟಾ? ಅವ್ರನ್ನ ಆರಿಸ್ಕೊಂಡ್ರು. ಸೊ ತಂದೆಯ ದೇವರು ಇವ್ರನ್ನ ಆರಿಸ್ಕೊಂಡ್ರು ಅಂತ ಜನರಿಗೆ ಗೊತ್ತಾಗಬೇಕಾದ್ರೆ ಒಂದು ವಿಷಯವನ್ನ ದೇವರಲ್ಲಿ ಮಾಡಬೇಕು. ಸರಿನಾ? ಅದನ್ನ ಹೆಂಗ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅದೇ ಯಾಜಕ ಕಾಂಡ 9ನೇ ಅಧ್ಯಾಯ 24ನೇ ವಚನ, ಲೆವಿಟಿಕಸ್ 9th ಚಾಪ್ಟರ್ 24th ವರ್ಸ್. ಯೆಹೋವನ ಸನ್ನಿಧಿಯಿಂದ ಹ್ಮ್ ಬೆಂಕಿಯು ಹೊರಟು ಹ್ಮ್ ಯಜ್ಞವೇದಿಯ ಮೇಲಿದ್ದ ಹ್ಮ್ ಸರ್ವಾಂಗ ಹೋಮ ದ್ರವ್ಯವನ್ನು ಹ್ಮ್ ಕೊಬ್ಬನ್ನು ಹ್ಮ್. ದಹಿಸಿ ಬಿಟ್ಟಿತು. ನೋಡ್ರಿ, ಇಲ್ಲೂ ಒಂದು ಘಟನೆಯನ್ನ ನೋಡ್ತೀವಿ ನಾವು. ಸೊ ಇಲ್ಲಿ ಈ ಒಂದು ಯಜ್ಞ ವೇದಿಕೆಯಲ್ಲಿದ್ದ ಒಂದು ಒಂದು ಯಜ್ಞವನ್ನ ದೇವರ ಬೆಂಕಿ ಅದನ್ನ ದಹಿಸಿ ಬಿಟ್ಟಿತು ಅಂತ ನೋಡ್ತೀವಿ. ಸೊ ಇದರ ಹಿನ್ನೆಲೆ ಏನು ಅಂತ ನೋಡ್ಬೇಕಾದ್ರೆ, ನಾನು ಹೇಳ್ದಂಗೆ ಆರೋನ್ ಮತ್ತೆ ಅವರ ಮಕ್ಕಳನ್ನ ದೇವರು ವಿಶೇಷವಾಗಿ ಆರಿಸ್ಕೊಂಡ್ರು ಅಂತ ನಾವು ನೋಡ್ತೀವಿ. ಅದನ್ನ ನಾವು ನೋಡ್ಬೇಕಾದ್ರೆ ಅದೇ ಯಾಜಕ ಕಾಂಡ 8ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ. ಲೆವಿಟಿಕಸ್ 8th ಚಾಪ್ಟರ್ 1 and 2. ಯೆಹೋವನು ಮೋಶೆಗೆ, ಹ್ಮ್ ನೀನು ಆರೋನನನ್ನು ಅವನ ಗಂಡು ಮಕ್ಕಳನ್ನು ಕರಕೊಂಡು ಅವರಿಗೆ ಬೇಕಾದ ದೀಕ್ಷಾ ವಸ್ತ್ರಗಳನ್ನು, ಅಭಿಷೇಕದ ತೈಲವನ್ನು, ದೋಷ ಪರಿಹಾರಕ್ಕಾಗಿ ಸಮರ್ಪಿಸಬೇಕಾದ ಓರಿಯನ್ನು, 2 ಟಗರುಗಳನ್ನು, ಹುಳಿಯಿಲ್ಲದ ಭಕ್ಷ್ಯಗಳು ತುಂಬಿರುವ ಪುಟ್ಟಿಯನ್ನು ತೆಗೆದುಕೊಂಡು ಬಂದು ಜನರ ಸಮೂಹವನ್ನೆಲ್ಲ ದೇವ ದರ್ಶನ ಗುಡಾರದ ಬಾಗಿಲಿನ ಹತ್ತಿರಕ್ಕೆ ಕರೆಸು. ನೋಡ್ರಿ, ಇದೆಲ್ಲ ನಾವು ನೋಡುವಾಗ ಯೆಹೋವನೇ ಈ ಒಂದು ವಿಷಯವನ್ನ ಹೇಳ್ತಾರೆ ಮೋಶೆಗೆ. ನೀನು ಆರೋನು ಮತ್ತೆ ಆತನ ಮಕ್ಕಳನ್ನ ನೀವು ನನಗೋಸ್ಕರ ಪ್ರತಿಷ್ಠೆ ಮಾಡಿಸಿ ಈ ದೇವಾಲಯದ ಕೆಲಸಕ್ಕೋಸ್ಕರ ಅವ್ರನ್ನ ಸಿದ್ಧಪಡಿಸ್ಬೇಕು. ಇದು ದೇವರ ಒಂದು ಸಂಕಲ್ಪ, ದೇವರಿಗೆ ಇಷ್ಟವಾದದ್ದು ಅಂತ ಜನರು ಏನಾಗಬೇಕು, ಈಗ ಗೊತ್ತಾಗಬೇಕು ಅವರಿಗೆ ಅಲ್ವಾ. ಸೊ ಅದಕ್ಕೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಹೋದರರೇ, ಒಂದು ನಿಯಮವನ್ನ ಕೊಡ್ತಾರೆ, ಒಂದು ಆರ್ಡರ್ನ ಕೊಡ್ತಾರೆ, ಯಾವ ರೀತಿ ಅವರು ಅವ್ರನ್ನ ಶುದ್ಧೀಕರಿಸ್ಕೋಬೇಕು ಅಂತ. ನೀವು 8ನೇ ಅಧ್ಯಾಯ 1ನೇ ವಚನ ಓದಿದ್ರಲ್ಲ, ಅದನ್ನ ಸಂಪೂರ್ಣವಾಗಿ ಓದಿದ್ರೆ ಅದರಲ್ಲಿ ಏನೆಲ್ಲ ಮಾಡಬೇಕು ಅಂತ ಬರೀತಾರೆ. ಸರಿನಾ? ಇದೆಲ್ಲ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ, ಆವಾಗ ಈ ಪಾಠ ಇನ್ನ ನಮಗೆ ಸ್ಪಷ್ಟವಾಗುತ್ತೆ. ಸೊ ಅದರಲ್ಲಿ 8:36 ಓದಿದಾಗ ಒಂದು ವಿಷಯವನ್ನ ಹೇಳ್ತಾರೆ. ಅದೇ ಯಾಜಕ ಕಾಂಡ 8:36. ಯೆಹೋವನು ಮೋಶೆಯ ಮೂಲಕವಾಗಿ ಆಜ್ಞಾಪಿಸಿದ್ದನ್ನೆಲ್ಲ ಆರೋನನು ಅವನ ಮಕ್ಕಳು ಮಾಡಿದರು. ಇದು ತುಂಬಾ ಮುಖ್ಯವಾದದ್ದು. ಸೊ ಅಲ್ಲಿ ಈ ಘಟನೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ದೇವರು ಒಂದು ವಿಷಯವನ್ನ ಆಜ್ಞಾಪಿಸಿದ್ರು, ಅದರ ಪ್ರಕಾರ ಆರೋನ್ ಮತ್ತೆ ಅವರ ಮಕ್ಕಳು ಅದನ್ನ ಪಾಲನೆ ಮಾಡಿದ್ರು ಅಂತ ನೋಡ್ತೀವಿ. ಅದನ್ನೇ ಮೋಶೆ ಹೇಳುವಾಗ ಹೇಳ್ತಾರೆ. ಅದರಲ್ಲಿ 9ನೇ ಅಧ್ಯಾಯ 6ನೇ ವಚನ ಓದಿ. ಯಾಜಕ ಕಾಂಡ 9ನೇ ಅಧ್ಯಾಯ 6ನೇ ವಚನ. ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೆ, ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. ನೋಡಿದ್ರ, ಅಲ್ಲಿ ಹೇಳ್ತಾರೆ, ದೇವರು ಒಂದು ವಿಷಯವನ್ನ ಹೇಳಿದ್ದಾರೆ, ಅದರ ಪ್ರಕಾರ ನೀವು ಮಾಡಿಬಿಟ್ರೆ
ಇಸ್ರೇಲ್ ಜನಾಂಗಕ್ಕೆ ನೀವೇ ದೇವರಿಂದ ಆರಿಸಿಕೊಂಡಿರುವಂತ ಜನ ಅಂತ ಗೊತ್ತಾಗತ್ತೆ ಅಲ್ವಾ. ಸೊ ಅದರಂತೆ ನೀವು ಮಾಡ್ರಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಮಾಡಿದಾಗ್ಲೇನೆ 9ನೇ ಅಧ್ಯಾಯ ಏನ್ರಿ 24ನೇ ವಚನದಲ್ಲಿ ದೇವರ ಒಂದು ವಿಶೇಷವಾದ ಒಂದು ಕಾರ್ಯ ನಡೀತದೆ. ಅದು ನಾವು ಓದಿ ಇನ್ನೊಂದ್ಸರಿ. ಯೆಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು ಕೊಬ್ಬನ್ನು ದಹಿಸಿ ಬಿಟ್ಟಿತು. ನೋಡಿದಾಗ ಇಲ್ಲೂ ಕೂಡ ದೇವರು ಆಜ್ಞಾಪಿಸ್ತಾರೆ, ಇಸ್ರೇಲ್ ಜನಾಂಗವನ್ನ ದೇವಾಲಯದ ಮುಂದೆ ತಗೊಂಡ್ಬಂದು ನಿಲ್ಲಿಸಿ ಆ ಯಜ್ಞ ವೇದಿಕೆಯಲ್ಲಿ ನೀನು ಮಾಡಬೇಕಾಗಿರುವಂಥ ವಿಷಯ, ನಿನ್ನ ಆರೋನ್ ಮತ್ತೆ ನಿನ್ನ ಮಕ್ಕಳು ಯಾವ ರೀತಿ ಪ್ರತಿಷ್ಠಿಸಬೇಕು, ಯಾವ ರೀತಿ ಅವ್ರನ್ನ ಶುದ್ಧೀಕರಿಸ್ಕೋಬೇಕು, ಯಾವ ರೀತಿ ಬಟ್ಟೆಯನ್ನು ಉದುಕಬೇಕು, ಇದೆಲ್ಲ ಹೇಳ್ಕೊಬಂದು ಅದರ ಪ್ರಕಾರ ಇವರು ನಡೆದು ಇವರು ದೇವರು ಆರಿಸ್ಕೊಂಡಿರುವ ಜನರು ಅಂತ ಅಲ್ಲಿ ಇರುವಂಥ ಇಸ್ರೇಲರಿಗೆ ಗೊತ್ತಾಗಿ ಅವರಿಗೆ ಕೊಡುವಂಥ ಗೌರವವನ್ನು ಕೊಡಬೇಕು ಅಂತೇಳಿ ದೇವರು ಇದನ್ನ ಏನ್ರಿ ಆ ಒಂದು ಆಕಾಶದಿಂದ ಬೆಂಕಿಯನ್ನು ಬರಮಾಡಿಸಿ ಆ ಯಜ್ಞವನ್ನ ಸ್ವೀಕಾರ ಮಾಡ. ಸರಿನಾ? ಇದು ಎರಡನೇ ವಿಷಯ. ಇದೆಲ್ಲ ಕೂಡ ನಾವು ನೋಡುವಾಗ ದೇವರು ಎಂಥ ಒಂದು ಪವರ್ಫುಲ್ ಆಗಿರೋ ದೇವರು, ಆಲ್ ಮೈಟಿ ಗಾಡ್ ಅನ್ನೋದನ್ನ ಇಸ್ರೇಲ್ ಜನಾಂಗಕ್ಕೆ ಯಾವಾಗಲೂ ಏನು ಮಾಡಬೇಕಾಗಿತ್ತು? ಹೇಳ್ತಾನೇ ಇರಬೇಕಾಗಿತ್ತು ಅಲ್ವಾ. ಎಷ್ಟೋ ಸಮಯದಲ್ಲಿ ಇದೇ ರೀತಿಯ ಒಂದು ವಿಷಯವನ್ನ ದೇವರು ಮಾಡ್ತಾ ಇದ್ರು. ಇಲ್ಲಿ ಯಜ್ಞವೇದಿಕೆಯ ಒಂದು ವಿಸ್ಮಯವನ್ನ ನೋಡ್ತೀವಿ. ಸರಿನಾ? ಎರಡನೇ ವಿಷಯ ನೋಡಿದ್ವಿ. ಮೂರನೇ ಘಟನೆ ಎಲ್ರಿಗೂ ಗೊತ್ತಿರುವಂಥ ಘಟನೆಗಳೇ. ಸೊ ಮೂರನೇ ಘಟನೆ ಯಾವುದು ಅಂದರೆ ದಾವೀದನ ಜೀವನದಲ್ಲಿ ಒಂದು ವಿಷಯ ನಡೀತದೆ. ದಾವೀದನ ಜೀವನದಲ್ಲಿ ಒಂದು ವಿಷಯ ನಡೀತದೆ. ಎಲ್ಲಿ ನೋಡಬೇಕಾದ್ರೆ 1 ಪೂರ್ವತಾಂತ್ರ 21ನೇ ಅಧ್ಯಾಯ 26ನೇ ವಚನ. ಫಸ್ಟ್ ಕ್ರಾನಿಕಲ್ಸ್ 21st ಚಾಪ್ಟರ್ 26th verse. 1 ಪೂರ್ವತಾಂತ್ರ 21-26. ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಯೆಹೋವನು ಆತನ ಮೊರೆಯನ್ನು ಲಾಲಿಸಿ ಆಕಾಶದಿಂದ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ಸುರಿಸಿ ಕತ್ತಿಯನ್ನು ಒರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು. ಇಲ್ಲೂ ಕೂಡ ಏನಾಗತ್ರಿ, ದಾವೀದನ ಜೀವನದಲ್ಲಿ ಒಂದು ವಿಷಯವನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ದಾವೀದನ ವಿಷಯದಲ್ಲಿ ಅವನ ಜೀವನದಲ್ಲಿ ಇದೇ ರೀತಿಯ ಒಂದು ಯಜ್ಞವೇದಿಯನ್ನ ಕಟ್ಟಿ ಆ ಒಂದು ಯಜ್ಞವೇದಿಯ ಮೇಲೆ ಯಜ್ಞವನ್ನ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಆತನ ಪ್ರಾರ್ಥನೆಯನ್ನ ಲಾಲಿಸಿ ಆ ಯಜ್ಞವನ್ನ ಆಕಾಶದಿಂದ ಬಂದಂತ ಬೆಂಕಿ ಅದನ್ನ ಬರಮಾಡಿದ್ರು. ಸರಿನಾ? ಸೊ ಇಲ್ಲೂ ಕೂಡ ಈ ಘಟನೆ ನಡೀತದೆ. ಸೊ ಇಲ್ಲಿ ತಂದೆಯಾದ ದೇವರು ಈ ರೀತಿ ಔಟ್ವರ್ಡ್ಲಿ ಒಂದು ಮಿರಾಕಲ್ನ ಇಸ್ರೇಲ್ ಜನಾಂಗದ ಮುಂದೆ ಮಾಡೋದಕ್ಕೆ ಕಾರಣವೇನು ಅಂತಾನೆ ನಾವು ಹಿನ್ನೆಲೆ ನೋಡ್ತೀವಿ. ಸೊ ಇಲ್ಲೂ ಕೂಡ ನಾವು ನೋಡಿದಾಗ ಸಹೋದರ ಸಹೋದರರೇ, ದಾವೀದನ ಜೀವನದಲ್ಲಿ ದಾವೀದನನ್ನ ದೇವರು ಅತಿ ಹೆಚ್ಚಾದ ರೀತಿಯಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡ್ರು. ಅನೇಕ ಯುದ್ಧಗಳಲ್ಲಿ ಜಯಗೊಳಿಸಿದ್ರು. ಆತನಿಗೆ ಮೆಚ್ಚಿಗಾಗಿರುವಂಥ ಒಬ್ಬ ಭಕ್ತನಾಗಿ ಆತನನ್ನು ಸ್ವೀಕಾರ ಮಾಡಿದ್ರು ಅಲ್ವಾ. ಹಂಗಿರುವಾಗ ದಾವೀದನು ಒಂದು ಸಮಯದಲ್ಲಿ ಆತನಿಗಿದ್ದಂಥ ಬಲಹೀನತೆಯಲ್ಲಿ ಒಂದು ತಪ್ಪನ್ನ ಮಾಡ್ತಾನೆ. ಏನು ಅಂತ ನೋಡ್ಬೇಕಾದ್ರೆ, ಇಸ್ರೇಲ್ ಜನಾಂಗವನ್ನ ಸೆನ್ಸಸ್ ಮಾಡ್ತಾರೆ. ಕರೆಕ್ಟಾ? ಇಸ್ರೇಲ್ ಜನಾಂಗವನ್ನ ಏನಂತಾರೆ, ಅಲ್ಲಿ ಸೆನ್ಸಸ್ ಅನ್ನ ಮಾಡುವಾಗ ಅದು ಯಾವ ಒಂದು ಮನಸ್ಥಿತಿಯಲ್ಲಿ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅದೇ 1 ಪೂರ್ವತಾಂತ್ರ 21:1 ನೋಡ್ಬೋದು. 21:1. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶೂರಿ ಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ಕಾನೇಶ್ ಮಾರಿ ಅಂದ್ರೆ ಸೆನ್ಸಸ್ ಅಲ್ವಾ. ಸೊ ದಾವೀದನನ್ನ ಸೈತಾನನು ಪ್ರೇರೇಪಿಸಿದನು. ಏನಕ್ಕೆ ಅಂದ್ರೆ ಸಹೋದರ ಸಹೋದರರೇ, ಅಲ್ಲಿ ದಾವೀದನ ಮನಸ್ಸಲ್ಲಿ ಏನು ಅಂದ್ರೆ, ನಾನು ಬಲಿಷ್ಠನು ಅಲ್ವಾ, ನಾನು ಮಾಡಿದ್ದು ಸಾಧನೆಗಳು ಅತಿ ಹೆಚ್ಚಾದದ್ದು, ನಾನು ನನ್ನ ಸೈನಿಕರ ಮೂಲಕ ಅನೇಕ ಯುದ್ಧಗಳನ್ನ ನಾವೇನ್ ಮಾಡಿದೀವಿ,
ನಾವು ಜಯಿಸಿದ್ದೀವಿ. ಅದರಿಂದ ನಾನು ಎಷ್ಟು ಜನರು ನನ್ನ ಅಡಿಯಲ್ಲಿದ್ದಾರೆ, ಎಷ್ಟು ಜನರ ಮೂಲಕ ನಾನು ಈ ಒಂದು ಯುದ್ಧವನ್ನು ಅದು ಜಯಿಸಿದ್ದೀನಿ ಅಂತ ನೋಡಬೇಕಾದ್ರೆ ಅದು ಆ ಒಂದು ಮನಸ್ಥಿತಿ ಆತನಿಗೆ ಬಂದಾಗ ಅಲ್ಲಿ ವಚನ ಹೇಳ್ತದೆ, ಸೈತಾನನು ಈ ರೀತಿ ಪ್ರೇರಿಸಿದನು ಅಂತ ಹೇಳುವಾಗ ಆ ವಚನಗಳನ್ನ ನೀವು ಮನೇಲಿ ಓದುವಾಗ ನೋಡುವಾಗ ಅಲ್ಲಿ ದಾವೀದನಿಗೆ ತುಂಬ ಕ್ಲೋಸ್ ಆಗಿರೋರು ಹೇಳ್ತಾರೆ, ಇದು ಮಾಡಬಾರ್ದು, ನಾವು ಆ ದೇವರಿಗೆ ವಿರುದ್ಧವಾಗಿ ನಡಿತೀವಿ, ಮಾಡಬಾರ್ದು, ದೇವರೇ ನಮಗೆ ಎಲ್ಲ ಬಲಶಕ್ತಿಯನ್ನು ಕೊಡ್ತಾರೆ, ಅವರೇ ನಮಗೆ ಸಹಾಯಕರು ಅಂತ ಹೇಳುವಾಗ ಅದನ್ನು ಕೇಳದೆ ದಾವೀದನು ಏನ್ರಿ ಆ ಒಂದು ಸೆನ್ಸಸ್ನ ಮಾಡಿಸ್ತಾರೆ ಅಲ್ವಾ. ಸೊ ಅಲ್ಲಿ ನಾವು ನೋಡುವಾಗ ಹತ್ತತ್ರ ಕನಿಷ್ಠ 9 ತಿಂಗಳು ಆ ಸೆನ್ಸಸ್ ನಡೀತದೆ, ಯಾವ ಪ್ರಾಂತ್ಯದಿಂದ ಯಾವ ಪ್ರಾಂತ್ಯ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಸೊ ಅದು ನಡೆಯುವಾಗ ಸಹೋದರರೇ ಇದೆಲ್ಲ ಆದಾಗ ದಾವೀದನಿಗೆ ಅರಿವಾಗತ್ತೆ, ಆತನು ದೇವರಿಗೆ ವಿರುದ್ಧವಾಗಿ ವಿಷಯವನ್ನು ಮಾಡಿದರು ಅಂತ. ಅದನ್ನು ಅದೇ 1 ಪೂರ್ವವೃತ್ತಾಂತ 21 7 ಮತ್ತು 8 ವಚನಗಳನ್ನ ನೋಡೋಣ. 21 7 8. ಕಾನೇಶು ಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದ್ದರಿಂದ ಆತನು ಇಸ್ರಾಯೇಲರನ್ನು ಬಾಧಿಸಿದನು. ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನನ್ನು ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಲು. ನೋಡಿದ್ರ ಸಹೋದರರೇ, ಸೊ ಇಲ್ಲಿ ದಾವೀದನಿಗೆ ಅರಿವಾಯಿತು, ಆತನು ಮಾಡಿದಂಥ ಈ ಕೆಲಸ ದೇವರಿಗೆ ವಿರುದ್ಧವಾಗಿತ್ತು, ಇಷ್ಟವಾಗಿರಲಿಲ್ಲ ಅಂತ ಅದು ಗೊತ್ತಾಗಿ ದೇವರು ಏನು ಮಾಡಿದ್ರು ಅಂದರೆ ಈತನು ಮಾಡಿದ್ದ ಒಂದು ಕೆಲಸಕ್ಕೆ ಇಸ್ರೇಲ್ ಜನಾಂಗವನ್ನು ಸಂಕಷ್ಟಕ್ಕೆ ಒಳಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಆವಾಗ ಆ ಒಂದು ಮನಸ್ಥಿತಿಯಲ್ಲಿ ಆ ಪಶ್ಚಾತ್ತಾಪವನ್ನು ಪಟ್ಟು ಅವರು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಂಡಿರೋ ದಾವೀದನಿಗೆ ಈಗ ದೇವರು ಒಂದು ಆಪ್ಷನ್ನ ಕೊಡ್ತಾರೆ. ನಮಗೆಲ್ರಿಗೂ ಗೊತ್ತು, 3 ಆಪ್ಷನ್ನ ಕೊಡ್ತಾರೆ ಅಲ್ಲಿ. ಸರಿನಪ್ಪ, ನೀನು ತಪ್ಪು ಮಾಡಿಬಿಟ್ಟೆ, ಸೊ ಈಗ ಒಂದು 3 ಆಪ್ಷನ್ ಕೊಡ್ತೀನಿ, ಇದರಲ್ಲಿ ಯಾವುದನ್ನು ನೀನು ಸೆಲೆಕ್ಟ್ ಮಾಡ್ಕೋತೀಯೋ ನೀನೇ ಸೆಲೆಕ್ಟ್ ಮಾಡು ಅಂತ ಬಿಡ್ತಾರೆ. ಅದನ್ನು ನಾವು ನೋಡಬೇಕಾದ್ರೆ 12:13 ಹೇಳ್ತಾರೆ. 21ನೇ ಅಧ್ಯಾಯ 12-13 ವಚನಗಳು. 3 ವರ್ಷಗಳ ಕಾಲ ಬರವು ಉಂಟಾಗಬೇಕೋ, ಇಲ್ಲವೇ 3 ತಿಂಗಳುಗಳವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ಬೇಕೋ, ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳಿಸಿದ ಸಂಹಾರಕ ದೂತನಿಂದುಂಟಾಗುವ 3 ದಿನಗಳ ಘೋರ ವ್ಯಾಧಿಯ ರೂಪವಾದ ಯೆಹೋವನ ಕತ್ತಿಯೂ ಬೇಕೋ? ಈ 3ರಲ್ಲಿ ನೋಡ್ರಿ, ಈ 3ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಒಂದನ್ನು ಆರಿಸ್ಕೋ ಅಂತ ಗಾದ್ ಅನ್ನುವ ಪ್ರವಾದಿಯ ಮೂಲಕ ಇದನ್ನ ಹೇಳಿಸ್ತಾರೆ. ಸೊ ಆವಾಗ ದಾವೀದನು ಎಷ್ಟು ಒಂದು ಆ ಮನಸ್ಸಿನಲ್ಲಿ ಆತನಿಗೆ ಇದ್ದಂಥ ಆ ಒಂದು ಪಶ್ಚಾತ್ತಾಪದ ವಿಷಯದಲ್ಲಿ ಹೇಳ್ತಾನೆ, ನಾನು ದೇವರ ಕೈ ಕೆಳಗೇನೆ ನಾನು ಶಿಕ್ಷೆಯನ್ನು ಅನುಭವಿಸೋಕ್ಕೆ ತಯಾರಾಗಿದ್ದೀನಿ, ಅದರಿಂದ ಆ 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಆವಾಗ ನಾವೇನು ನೋಡ್ತೀವಿ ಅಂದರೆ, ದೇವದೂತನು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಅನೇಕ ವ್ಯಾಧಿಗಳನ್ನು ಕಳಿಸ್ತಾರೆ, ಬರಮಾಡಿಸ್ತಾರೆ. ಸರಿನಾ? ಆವಾಗ ದಾವೀದನ ಮನಸ್ಸು ಯಾವ ರೀತಿ ಅಂದರೆ, ಅವ್ರು ಹೇಳ್ತಾರೆ, ನಾನೊಬ್ಬನೇ ತಪ್ಪು ಮಾಡಿದ್ದು, ನಾನೇ ಈ ನಿರ್ಧಾರ ತಗೊಂಡಿದ್ದು, ನಾನು ನನ್ನ ಮಕ್ಕಳನ್ನು ದಯವಿಟ್ಟು ನೀವೇನು ಮಾಡಬೇಡಿ, ನೀವು ಶಿಕ್ಷಿಸಬೇಡಿ, ನಾನು ನನ್ನ ಕುಟುಂಬವನ್ನು ನೀನು ಶಿಕ್ಷಿಸು ಅಂತ ದೇವರ ಮುಂದೆ ಮೊರೆ ಇಡ್ತಾರೆ. ಸರಿನಾ? ಅದನ್ನು ನಾವು 16-17 ನೋಡ್ಬೋದು, 21, 16, 17 ನೋಡ್ಬೋದು. 16 and 17. ದಾವೀದನು ಕಣ್ಣೆತ್ತಿ ನೋಡಿ, ಯೆಹೋವ ದೂತನು ಭೂಮಿ ಆಕಾಶಗಳ ನಡುವೆ ನಿಂತಿರುವುದನ್ನು, ಚಾಚಿದ ಕೈಯಲ್ಲಿ ಯೆರೂಸಲೇಮಿಗೆ ವಿರೋಧವಾಗಿ ಹಿರಿದ ಕತ್ತಿ ಇರುವುದನ್ನು ಕಂಡಾಗ ಅವನನ್ನು ಹಿರಿಯರಿಗೂ ಗೋಣಿತಟ್ಟನ್ನು ಹೊದ್ದುಕೊಂಡವರಾಗಿ ಬೋರ್ಲ ಬಿದ್ದರು. ಮತ್ತು ದಾವೀದನು ದೇವರಿಗೆ ಜನರನ್ನು ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದನು. ನಾನಲ್ಲವೋ, ಮಹಾಪಾಪ ಮಾಡಿದವನು ನಾನೇ, ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಯೆಹೋವನೇ ನನ್ನ ದೇವರೇ, ನಿನ್ನ ಹಸ್ತವು ನಿನ್ನ ಜನರನ್ನು ಬಾಧಿಸುವುದಕ್ಕೆ ಅವರಿಗೆ ವಿರೋಧವಾಗಿದ್ದರೆ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ಸಹೋದರ ಸೊ ದಾವೀದನ ಒಂದು ಆ ಪಶ್ಚಾತ್ತಾಪದ ವಿಷಯವನ್ನು ನೋಡಬೇಕಾದ್ರೆ, ದೇವರು ವಿರುದ್ಧವಾಗಿ ದಾವೀದನು ನಡೆದಾಗ ಅವನ ತಪ್ಪನ್ನು ಅರ್ಥ ಮಾಡಿಕೊಂಡು ಈಗ ದೇವರ ಕ್ಷಮಾಪಣೆಯನ್ನ
ಅವನು ಪಡ್ಕೊಂಡಿದ್ದಾನೆ ಅಂತ ಅವನಿಗೆ ತಿಳಿಸೋದಿಕ್ಕೆ ಅಲ್ಲಿರುವಂಥ ಅಲ್ಲಿರುವಂಥ ಇಸ್ರೇಲ್ ಜನಾಂಗವು ದೇವರ ಒಂದು ಕನಿಕರವನ್ನು ನೋಡುವಂಥ ವಿಷಯಕ್ಕೆ ದೇವರು ಈ ಒಂದು ವಿಸ್ಮಯವನ್ನ ಮಾಡಿದ್ರು. ಅದರಲ್ಲಿ ಆತನ ಪ್ರಾರ್ಥನೆಯನ್ನ ನೋಡಿ, ನೀವು 18ನೇ ವಚನ ಓದಿ. ಅದರಲ್ಲೇ ಆಗ ಯೆಹೋವ ದೂತನು ಗಾದಾನನಿಗೆ ಯೆಬೂಸಿಯನಾದ ಓರ್ವಾನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುವುದಕ್ಕೆ ಹೋಗಬೇಕು. ಈಗ ಯಾವಾಗ ದಾವೀದನು ಪಶ್ಚಾತ್ತಾಪದಿಂದ ಆ ಒಂದು ನಾಶವಾಗುವಂಥ ವಿಷಯಗಳನ್ನ ಮಾಡಬೇಡಿ, ನನ್ನ ಕುಟುಂಬವನ್ನ ನೀವು ಪನಿಷ್ ಮಾಡಿ ಅಂತ ಹೇಳುವಾಗ ದೇವರು ಒಂದು ಆಪ್ಷನ್ನ ಕೊಡ್ತಾರೆ. ಏನಂದ್ರೆ, ಸರಿ, ಈಗ ಏನ್ ಮಾಡು, ಒಂದು ಯಜ್ಞ ವೇದಿಕೆಯನ್ನ ಕಟ್ಟು ಅಂತಾರೆ ಅಲ್ವಾ. ಆ ಯಜ್ಞ ವೇದಿಕೆಯನ್ನ ಓರಾನ್ ಅನ್ನುವ ಒಬ್ಬ ವ್ಯಕ್ತಿಯ ಕಣದಲ್ಲಿ ಕಟ್ಟು ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯಗಳೆಲ್ಲ ನಮಗೆ ಗೊತ್ತಿದೆ. ಆ ಕಣದಲ್ಲಿ ಅವರು ಕಟ್ಟಬೇಕಾದ್ರೆ ಓರಾನಿನ ಒಂದು ಪರ್ಮಿಷನ್ ಬೇಕಾಗಿತ್ತು. ಸೊ ಓರಾನ್ ಹತ್ರ ಕೇಳುವಾಗ ಓರಾನ್ ಹೇಳ್ತಾನೆ, ನನ್ನ ಜಮೀನು ಮಾತ್ರ ಅಲ್ಲ, ಈ ನೈವೇದ್ಯಕ್ಕೆ ಯಜ್ಞಕ್ಕೆ ಬೇಕಾಗಿರುವಂಥ ಕುರಿಯನ್ನ ಕೂಡ ನಾನು ಕೊಡ್ತೀನಿ ಅಂತ ಹೇಳುವಾಗ ದಾವೀದನು ಹೇಳ್ತಾನೆ, ನಾನು ಕೊಡುವಂಥ ಒಂದು ತ್ಯಾಗದಲ್ಲಿ ಏನಾದರೂ ನನಗೆ ಲಾಸ್ ಆಗಬೇಕು ಅಂತಾರೆ, ನನಗೆ ನಷ್ಟ ಆಗಬೇಕು. ನೀನು ಕೊಡುವಂಥ ಎಲ್ಲ ವಿಷಯಗಳನ್ನ ಇಟ್ಟು ನಾನು ದೇವರ ಮುಂದೆ ನೈವೇದ್ಯವನ್ನ ಹಾಕಿದ್ರೆ ಅದು ವ್ಯರ್ಥವಾಗತ್ತೆ. ಯಾಕಾದ್ರೆ ನನಗೆ ಏನೋ ಒಂದು ನಷ್ಟ ಆಗ್ಬೇಕು ಅಂತೇಳಿ ಆ ಜಮೀನನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಅದರಲ್ಲಿ ಆ ಒಂದು ಯಜ್ಞ ವೇದಿಕೆಯನ್ನ ಕಟ್ಟಿ, ಅಲ್ಲಿ 24ನೇ ವಚನವನ್ನು ಓದೋಣ. ಅರಸನಾದ ದಾವೀದನು ಓರ್ವನನಿಗೆ, ಆಗಲ್ಲ, ನಾನು ನಿನ್ನಿಂದ ಪೂರ್ವ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನಿನ್ನದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಸಮರ್ಪಿಸಲಲ್ಲನೋ ಎಂದು ಹೇಳಿ ಆ ಭೂಮಿಗೋಸ್ಕರ ಅವನಿಗೆ 600 ತೊಲೆ ಬಂಗಾರವನ್ನು ಕೊಟ್ಟು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ. ಓಕೆನಾ, ಇದೆಲ್ಲ ನಾವು ನೋಡ್ತೀವಿ ಸಹೋದರರೇ. ಸೊ ಅದಕ್ಕೆ ಆ ಒಂದು ವಿಷಯಗಳೆಲ್ಲ ಮಾಡಿ ಆ ಪಶ್ಚಾತ್ತಾಪವನ್ನ ಪಟ್ಟು ದಾವೀದನ ಒಂದು ತಪ್ಪನ್ನ ದೇವರು ಸ್ವೀಕಾರ ಮಾಡಿದ್ದಾರೆ ಅಥವಾ ಕ್ಷಮಿಸಿದ್ದಾರೆ ಅಂತ ಅಲ್ಲಿ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಆ ಒಂದು 26ನೇ ವಚನದಲ್ಲಿ ನಾವು ನೋಡಿದಂಥ ವಿಷಯ 21, 26. ದಾವೀದನು ತನ್ನ ಬಳಿಗೆ ಬರುವುದನ್ನು ಓರ್ವಾನನು ಕಂಡು 26 ಸಿಸ್ಟರ್ 26 ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಯೆಹೋವನು ಅವನ ಮೊರೆಯನ್ನು ಲಾಲಿಸಿ ಆಕಾಶದಿಂದ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ಸುರಿಸಿ ಕತ್ತಿಯನ್ನು ಒರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು. ನೋಡಿದ್ರ, ಈ ಒಂದು ವಿಸ್ಮಯವಾದ ಒಂದು ವಿಷಯ ನಡೀತದೆ, ಮಿರಾಕಲ್ ನಡೀತದೆ. 27 ಏನಂತ ಓದಿ. ಅವನು ಹಾಗೆ ಮಾಡಿದನು. ಅಷ್ಟೇ ಬರೋದು. 27 ಕರೆಕ್ಟಾ? ಆಯ್ತಾ? ಅಷ್ಟೇನಾ? ಅದರಲ್ಲಿ ಜನರೆಲ್ಲರೂ ಏನ್ ಮಾಡ್ತಾರೆ? ಆ ವಚನ ಬರ್ತದ 27ರಲ್ಲಿ ಜನರೆಲ್ಲರೂ ಅಡ್ಡ ಬಿದ್ದಿ ತಂದೆಯ ದೇವರಿಗೆ ಸ್ತೋತ್ರವನ್ನ ಮಾಡಿದ್ರು ಅನ್ನೋದನ್ನ ಕೂಡ ಇನ್ನೊಂದು ವಿಷಯದಲ್ಲಿ ನೋಡ್ಬೋದು. ಸರಿನಾ? ಓಕೆ. ಸೊ ಇಲ್ಲಿ ನಾವು ವಿಷಯಗಳನ್ನ ನೋಡಿದ್ವಿ. ಇಲ್ಲಿ ಈ 3ನೇ ಘಟನೆಯಲ್ಲಿ ದಾವೀದನ ಒಂದು ವಿಷಯದಲ್ಲಿ ಕೂಡ ಒಂದು ವಿಸ್ಮಯವಾದ ಒಂದು ಬೆಂಕಿಯ ಮೂಲಕ ದೇವರು ಆ ಕ್ಷಮಾಪಣೆ ಅಥವಾ ಆ ಒಂದು ತಪ್ಪಿಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಾರೆ ಅಂತ ದಾವೀದನಿಗೂ ಇಸ್ರೇಲ್ ಜನಾಂಗಕ್ಕೂ ತಿಳಿಸುವಂಥ ಘಟನೆ. 4ನೇದಾಗಿ ನಾವೇನು ನೋಡೋಣ ಅಂದರೆ, ಸೊಲೊಮೋನನ ಜೀವನದಲ್ಲಿ ದೇವರು ಇದೇ ರೀತಿಯ ಒಂದು ವಿಸ್ಮಯವನ್ನ ಮಾಡ್ತಾರೆ. 2 ಪೂರ್ವತಾಂತ್ರ 7ನೇ ಅಧ್ಯಾಯ 1ನೇ ವಚನ. 2 Chronicles 7th chapter 1st verse. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು ಯಜ್ಞ ಮಾಂಸವನ್ನು ದಹಿಸಿ ಬಿಟ್ಟಿತು. ಸರಿನಾ? ಇಲ್ಲೂ ಕೂಡ ನಾವು ನೋಡ್ತೀವಿ ಸೊಲೊಮೋನನ ಜೀವನದಲ್ಲೂ ಕೂಡ ಇದೇ ರೀತಿಯ ಒಂದು ವಿಷಯವನ್ನ ದೇವರು ಮಾಡ್ತಾರೆ. ಸೊ ಏನಕ್ಕೆ ದೇವರು ಈ ವಿಷಯವನ್ನ ಮಾಡಿದ್ರು ಸೊಲೊಮೋನನ ಜೀವನದಲ್ಲಿ ಅಂತ ನೋಡ್ಬೇಕಾದ್ರೆ, ನಮಗೆ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಸೊಲೊಮೋನನು
ದಾವೀದನ ಮಗನಾಗಿರೋದ್ರಿಂದ ದಾವೀದನಿಗೆ ದೇವಾಲಯವನ್ನು ಕಟ್ಟುವ ಒಂದು ಅನುಮತಿಯನ್ನು ಕೊಟ್ಟಿಲ್ಲ. ಆದರೆ ಅಲ್ಲಿ ಹೇಳ್ತಾರೆ, ನಿನ್ನ ಮಗನಾದ ಸೊಲೊಮೋನನಿಂದ ಈ ಒಂದು ಏನ್ರಿ ದೇವಾಲಯವು ನಿರ್ಮಾಣವಾಗತ್ತೆ ಅಂತ ಹೇಳಿ ಸೊಲೊಮೋನನನ್ನ ದೇವರು ಆರಿಸ್ಕೊಂಡು ಆ ಒಂದು ದೇವಾಲಯವನ್ನ ಕಟ್ಟೋದಿಕ್ಕೆ ಎಲ್ಲಾ ಜ್ಞಾನವನ್ನು ಎಲ್ಲಾ ಸಂಪತ್ತನ್ನ ಕೊಡ್ತಾರೆ. ಇದು 2 ಪೂರ್ವತಾಂತ್ರ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಬಹುದು ಇದರ ಪ್ರಾರಂಭ. 2 Chronicles 3rd chapter 1st verse. ಸೊಲೊಮೋನನು ಯೆರೂಸಲೇಂ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವರ ದರ್ಶನ ಉಂಟಾದ ಮೊರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿಸಿದನು. ಮುಂಚೆ ಅಲ್ಲಿ ನೋಡುವಾಗ ನೀವು 3ನೇ ಅಧ್ಯಾಯದಿಂದ ಫುಲ್ ಆಗಿ ಓದ್ಕೊ ಬಂದ್ರೆ 6ನೇ ಅಧ್ಯಾಯ ತನಕ ಯಾವ ರೀತಿ ದೇವಾಲಯವನ್ನ ಕಟ್ಟಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ನ ದೇವರು ಸೊಲೊಮೋನನಿಗೆ ಕೊಡ್ತಾನೆ. ಸರಿನಾ? ಸೊ ಇದನ್ನೆಲ್ಲ ಸೊಲೊಮೋನನು ಇದರ ಪ್ರಕಾರ ದೇವಾಲಯವನ್ನ ಕಟ್ಟಿ ಆ ದೇವಾಲಯದ ಇನಾಗ್ರೇಷನ್ ದಿಸಾನೇ ಈ ಒಂದು ಯಜ್ಞ ವೇದಿಕೆಯನ್ನ ಕಟ್ತಾರೆ. ಸರಿನಾ? ಇದು 4ನೇ ಘಟನೆಯಲ್ಲಿ ನೋಡುವಂಥದ್ದು ಏನಂದ್ರೆ, ದೇವರ ಚಿತ್ತದ ಪ್ರಕಾರ ಸೊಲೊಮೋನನು ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಆ ಒಂದು ದೇವಾಲಯದ ಒಂದು ಆ ಪ್ರಾರಂಭದ ದಿವಸ ಇನಾಗ್ರೇಷನ್ ಮಾಡುವಾಗ ಅವರು ತುಂಬಾ ಈ ದೇವಾಲಯವನ್ನ ಕಟ್ಟೋದಿಕ್ಕೆ ಸಹಾಯ ಮಾಡಿ ದೇವರ ಚಿತ್ತದಂತೆ ನಡೆದಿದ್ದೀನಿ ಅಂತ ತೋರಿಸ್ಕೊಳ್ಳಕ್ಕೆ ಇಸ್ರೇಲ್ ಜನಾಂಗಕ್ಕೆ ಈ ಒಂದು ವಿಸ್ಮಯವನ್ನ ಮಾಡಬೇಕಾಗಿತ್ತು ದೇವರು. ಸರಿನಾ? ಇಲ್ಲಿ ಅದೆಲ್ಲ ಕಟ್ಟಾದ್ಮೇಲೆ ಸೊಲೊಮೋನನು ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ಪ್ರಾರ್ಥನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಮನೆಯಲ್ಲಿ ಓದಿದ್ರೆ ನೀವು 6ನೇ ಅಧ್ಯಾಯದಲ್ಲಿ ನೀವು 14ರಿಂದ ನೋಡ್ಕೊ ಬಂದ್ರೆ 3ನೇ ಅಧ್ಯಾಯದಿಂದ ನೋಡ್ಕೊ ಬಂದಾಗ 6ನೇ ಅಧ್ಯಾಯದಲ್ಲಿ ಆ ದೇವಾಲಯ ಮುಗಿಸಿ ಅವರು ಪ್ರಾರ್ಥನೆ ಮಾಡ್ತಾರೆ ಆ ಇನಾಗ್ರೇಷನ್ ದಿವಸ ಅಲ್ವಾ. ಸೊ ಅಲ್ಲಿ ಅವರು ಹೇಳುವಂತ ವಿಷಯದಲ್ಲಿ 1-2-3 ವಚನಗಳನ್ನ ನೋಡೋಣ, ಮಿಕ್ಕಿರೋದು ಮನೆಯಲ್ಲಿ ನೋಡ್ರಿ. 14ನೇ ವಚನವನ್ನು ಓದೋಣ. 6:14. ಹೀಗೆ ಪ್ರಾರ್ಥಿಸಿದನು ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ನೋಡಿ, ಇದೆಲ್ಲ ದೇವರನ್ನ ಹೊಗಳುವಂತ ವಿಷಯಗಳನ್ನ ಮಾಡ್ತಾರೆ. ಸರಿನಾ? ಅದರಲ್ಲಿ 19ನೇ ವಚನ ಓದಿ. ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ನಿನ್ನನ್ನು ಪ್ರಾರ್ಥಿಸುತ್ತಿರುವ ನಿನ್ನ ಸೇವಕನ ಮೊರೆಯನ್ನು ಲಾಲಿಸು. ನೋಡ್ರ? ಸೊ ಇದೆಲ್ಲ ನೀವು ನೋಡುವಾಗ ಸಹೋದರರೇ ಯಾವ ರೀತಿಯ ಒಂದು ವಿಚಾರಗಳನ್ನ ಅಲ್ಲಿ ನಾವು ನೋಡ್ಬೋದು. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಷಯಗಳನ್ನ ಈ ಒಂದು ಪ್ರಾರ್ಥನೆಯಲ್ಲಿ ಒಂದು ವಿಶೇಷತೆಯನ್ನ ನಾವು ನೋಡ್ಬೋದು. ನನಗೆ ತುಂಬಾ ಏನಾಗಿತ್ತು, ಒಂಥರ ಬ್ಯೂಟಿಫುಲ್ ಆಗಿ ಅನಿಸ್ತು. ಏನಕ್ಕಂದ್ರೆ ಈ ಒಂದು ದೇವಾಲಯವನ್ನ ಇಸ್ರೇಲ್ ಜನಕ್ಕೋಸ್ಕರ ದೇವರು ಸೊಲೊಮೋನ್ ಮೂಲಕ ಕಟ್ಟಿದ್ರು ಅಲ್ವಾ. ಆ ಇಸ್ರೇಲ್ ಜನಾಂಗಕ್ಕೆ ಯೂಸ್ ಆಗುವಂತ ದೇವಾಲಯ. ಆದ್ರೆ ಸೊಲೊಮೋನನು ಪ್ರಾರ್ಥನೆ ಮಾಡುವಾಗ ಒಂದು ವಿಷಯವನ್ನ ಹೇಳ್ತಾರೆ. ಏನಂದ್ರೆ, ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಅನ್ಯ ಜನರು ಕೂಡ ಈ ದೇವಾಲಯಕ್ಕೆ ಬಂದು ಈ ದೇವಾಲಯ ಮುಂದೆ ನಿಂತು ಅವರು ಮಾಡುವಂತ ಒಂದು ರಿಕ್ವೆಸ್ಟನ್ನ ನೀನು ಸ್ವೀಕಾರ ಮಾಡಬೇಕು ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಸಹೋದರರೇ, ತುಂಬಾ ಅದೊಂದು ಇದಾಗಿತ್ತು ನಮ್ಗೆ. 32ನೇ ವಚನ ಓದಿ ಅದರಲ್ಲಿ. 6:32. ನಿನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಸೇರದಂತ ನೋಡ್ರಿ, ಸೇರದಂತ ಒಬ್ಬೊಬ್ಬ ಪರದೇಶಿಯು ನಿನ್ನ ನಾಮ ಮಹತ್ತು ಭುಜಬಲ ಶಿಕ್ಷಾಸ್ತ ಇವುಗಳ ವರ್ತಮಾನ ಕೇಳಿ ದೂರ ದೇಶದಿಂದ ಬಂದು ಈ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರು ಬೇಡಿದ್ದನ್ನು ಅನುಗ್ರಹಿಸು. ನೋಡ್ರಿ ಸಹೋದರ ಸೊಲೊಮೋನ್ ನೋಡಿ ಯಾವ ರೀತಿ ತಂದೆಯಾದ ದೇವರ ಒಂದು ವಿಷಯವನ್ನ ತಿಳ್ಕೊಂಡಿದ್ರು ಅಂತ. ಬರೇ ಇಸ್ರೇಲ್ ಜನಾಂಗವನ್ನ ನಡೆಸ್ತೀನಿ ಅಂತ ಹೇಳ್ತಾರೆ, ಆದ್ರೆ ಎಲ್ಲಾ ಜನರಿಗೂ ಅವ್ರಿಗೆ ಬೇಕಾಗಿರುವಂತ ಅಲ್ಲಿ ನೋಡಿ, ಆ ಅನ್ಯ ಜನರು ಆತನ ದೇವರ ಮಹಿಮೆಯನ್ನ ಗೊತ್ತಾಗಿ ದೇವರನ್ನ ಆ ದೇವರ ಒಂದು ವಿಷಯವನ್ನ ತಿಳ್ಕೊಂಡು ಬಂದು ಅವ್ರ ಹತ್ರ ಮೊರೆ ಇಟ್ಟಾಗ ಅವರ ಒಂದು ಪ್ರಾರ್ಥನೆಯನ್ನ ಕೂಡ ನೀನೇನ್ ಮಾಡು, ನೀನು ಸ್ವೀಕಾರ ಮಾಡು ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ. ಸಹೋದರರೇ, ಆ ಪ್ರಾರ್ಥನೆಯ ನಂತರನೇ 2ನೇ ಪೂರ್ವತಾಂತ್ರ 7:1 ನಾವು ಓದಿದ್ವಿ. ದೇವರು
ಅವರು ಕಟ್ಟಿದಂಥ ದೇವಾಲಯವು ದೇವರ ಪ್ರಕಾರ ಕಟ್ಟಿದ್ದು ಮತ್ತೆ ದೇವರ ಚಿತ್ತದಂತೆ ಕಟ್ಟಿದ್ದು ಅಂತ ಹೇಳಿ ದೇವರು ಅದನ್ನು ಆಚೆ ತೋರುವಿಕೆಯ ರೀತಿಯಲ್ಲಿ ಆ ಒಂದು ಯಜ್ಞ ಹೋಮವನ್ನು ಸ್ವೀಕಾರ ಮಾಡಿದ್ರು. ಅದನ್ನು ನಾವು ನೋಡಿದ್ವಿ. ಎರಡು ಪೂರ್ವತಾಂತ್ರ 7:1 ಓದಿದ್ವಿ. ಸರಿನಾ? ಇದು 4ನೇದು. 5ನೇ ವಿಷಯ ಕೂಡ ನಾವು ನೋಡೋಣ. 5ನೇ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಗಿದಿಯೋನಿನ ಜೀವನದಲ್ಲಿ ದೇವರು ಇದೇ ರೀತಿಯ ಒಂದು ಕೆಲಸವನ್ನು ಮಾಡಿದ್ರು. ಗಿದಿಯೋನ್ ವಿಷಯದಲ್ಲಿ ಅದು ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ಬೋದು. ಜಡ್ಜಸ್ 6th chapter 21st verse. ಆರನೇ ಅಧ್ಯಾಯ 21ನೇ ವಚನ. ಹ್ಮ್ 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 ನೋಡ್ರಿ, ಇಲ್ಲೂ ಕೂಡ ಒಂದು ವಿಸ್ಮಯವಾದ ಒಂದು ವಿಷಯ ನಡೀತದೆ. ಬಂಡೆಯಿಂದ ಬೆಂಕಿ ಬಂದು ಆ ಒಂದು ಆ ಒಂದು ಹೋಮವನ್ನ ಅಥವಾ ಆ ಒಂದು ಆ ದೇವರಿಗೆ ಕೊಟ್ಟಂತ ಎಲ್ಲಾ ವಿಷಯವನ್ನ ದಹಿಸ್ಕೊಂಡಿತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಅದರ ಹಿನ್ನೆಲೆಯನ್ನ ನೋಡ್ಬೇಕೀಗ. ಏನಕ್ಕೆ ದೇವರು ಈ ಒಂದು ವಿಸ್ಮಯವಾದ ಅಥವಾ ಒಂದು ಅದ್ಭುತವನ್ನ ಮಾಡಿದ್ರು, ಅಥವಾ ಅದ್ಭುತ ರೀತಿಯಲ್ಲಿ ಈ ಒಂದು ಹೋಮವನ್ನ ಯಜ್ಞವನ್ನ ಸ್ವೀಕಾರ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಸ್ರೇಲ್ ಜನಾಂಗವು ಯಾವಾಗ್ಲೂ ಅವರ ಹಿಸ್ಟ್ರಿಯನ್ನ ನಾವು ತಗೊಂಡಾಗ ಗ್ರಾಫ್ ಯಾವಾಗ್ಲೂ ಹಿಂಗೆ ಹೋಗೋದು ಮೇಲ್ ಕೆಳಗೆ ಅಲ್ವಾ. ಸೊ ಒಂದ್ಸರಿ ದೇವರು ವಿರುದ್ಧವಾಗಿ ನಡೀತಾರೆ. ದೇವರು ಅನ್ಯ ಜನರ ಮೂಲಕ ಅವ್ರನ್ನ ಶಿಕ್ಷಿಸುತ್ತಾರೆ. ಅನ್ಯ ಅರಸರು ಬಂದು ಅವ್ರನ್ನ ದಬ್ಬಾಳಿಕೆ ಮಾಡ್ತಾರೆ. ಆ ಸಂಕಷ್ಟದಲ್ಲಿ ದೇವ್ರನ್ನ ಮತ್ತೆ ಮೊರೆ ಇಟ್ಟಾಗ ಆ ದೇವರು ಮತ್ತೆ ಅವ್ರನ್ನ ಕಾಪಾಡಿ ಅವ್ರನ್ನ ನಡೆಸ್ತಾರೆ. ಇದು ಸತತವಾಗಿ ಇಸ್ರೇಲ್ ಜನಾಂಗದಲ್ಲಿ ಇಸ್ರೇಲ್ ಜನಾಂಗದ ಹಿಸ್ಟ್ರಿಯಲ್ಲಿ ಇದೇ ನಾವು ನೋಡ್ಬೋದು ಕಂಟಿನ್ಯೂಸ್ ಆಗಿ ಅಲ್ವಾ. ಸೊ ನಮ್ಮ ಜೀವನದಲ್ಲೂ ಕೂಡ ಒಂದೊಂದು ವೇಳೆ ಹಿಂಗೆ ನಡೀತದೆ ಅಲ್ವಾ. ತುಂಬಾ ಸಂತೋಷದಿಂದ ದೇವ್ರನ್ನ ಸ್ವೀಕಾರ ಮಾಡಿ ಸಮರ್ಪಣೆಯಲ್ಲಿ ಸಂಪೂರ್ಣವಾಗಿ ನಡೀತೀವಿ ಅಂತೇಳಿ ನಾವು ನಡೀತಾ ಇದ್ದಾಗ್ಲೇನೆ ಸ್ವಲ್ಪ ದೇವರ ವಿರುದ್ಧವಾಗಿ ದೇವರಿಗೆ ಚಿತ್ತವಿಲ್ಲದೆ ಇರುವಂತ ವಿಷಯದಲ್ಲಿ ಮುಳುಗಿ ನಾವು ಅಲ್ಲಿ ಸಂಕಟದಿಂದ ದೇವರನ್ನ ಕರೆದಾಗ ಮತ್ತೆ ದೇವರು ಏನ್ ಮಾಡ್ತಾರೆ, ನಮ್ಮನ್ನ ಸರಿಪಡಿಸಿ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಇನ್ನ ಅವಕಾಶ ಕೊಡ್ತಾರೆ. ಇದು ಎಷ್ಟು ದಿನ ಮಾಡ್ತಾರೆ ಅಲ್ವಾ. ಇದು ಪದೇ ಪದೇ ಮಾಡ್ತಾ ಇರ್ತಾರೆ ಅಂದ್ರೆ ಸಹೋದರರೇ, ಸಮಯ ಅಷ್ಟಿಲ್ಲ ಈಗ ಅಲ್ವಾ. ಸೊ ನಾವು ಸಮಯವನ್ನ ವ್ಯರ್ಥ ಮಾಡಬಾರ್ದು ಅನ್ನೋದನ್ನ ಕೂಡ ನಾವು ನೋಡ್ಬೋದು. ಅದೇ ವಿಷಯವನ್ನ ಇಸ್ರೇಲ್ ಜನಾಂಗ ಮಾಡಿದ್ರು. 6ನೇ ಅಧ್ಯಾಯ 1ನೇ ವಚನ ಕೂಡ ನೋಡೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ನೋಡ್ರಿ, ಇಲ್ಲೂ ಈ ಘಟನೆಯಲ್ಲೂ ಕೂಡ ಅವ್ರು ತಪ್ಪು ಮಾಡಿ ಮಿದ್ಯಾನ ಕೈಗೆ ಒಪ್ಪಿಸ್ಕೊಟ್ರು ದೇವರು. ಆವಾಗ ಇಸ್ರೇಲ್ ಜನಾಂಗದವರು ಅಲ್ಲಿ ಆ ಸಂಕಷ್ಟಕ್ಕೆ ಒಳಗಾಗಿ ಅದನ್ನ ತಡೆಯಲಾರದೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. 6ನೇ ವಚನ 6:6. ಇಸ್ರಾಯೇಲರು ಮಿದ್ಯಾನರ ದೆಸೆಯಿಂದ ಬಲು ಕುಂಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. ನೋಡಿದ್ರ ಇದೇ ಘಟನೆ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಮೀದಾನ್ಯರ ಒಂದು ಕೈಗೆ ಒಪ್ಪಿಸಿಕೊಟ್ಟಾಗ ಅಲ್ಲಿ ಏನು ವಿಷಯಗಳು ನಡೀತು ಅಂದ್ರೆ ಇಸ್ರೇಲ್ ಜನಾಂಗದವರು ಎಷ್ಟು ಸಂಕಟಕ್ಕೆ ಒಳಪಡಿಸಿದ್ರು. ಆ ಮೀದಿಯನ್ಯರನ್ನು ನೋಡ್ಬೇಕಾದ್ರೆ ವರ್ಷ ಪೂರ್ತಿ ಅವರು ಬಿತ್ತನೆ ಮಾಡಿ ಫಸಲನ್ನ ತರಿಸಿ ಆ ಒಂದು ಸುಗ್ಗಿಯ ಸಮಯದಲ್ಲಿ ಹಾರ್ವೆಸ್ಟ್ ಟೈಮಲ್ಲಿ ಆ ಹಾರ್ವೆಸ್ಟ್ ಅಲ್ಲಿ ಬರುವಂತ ಎಲ್ಲಾ ವಿಷಯಗಳನ್ನ, ಎಲ್ಲಾ ದವಸ ಧಾನ್ಯಗಳನ್ನ ಮೀದಾನಿಯರು ಬಂದು ತಗೊಂಡು ಹೋಗ್ಬಿಡಾರಂತೆ. ಇದೇ ಅಲ್ಲಿ ನಡೀತಾ ಇರುವಂತ ವಿಷಯ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ 7 ವರ್ಷ ಕಾಲ ಇಸ್ರೇಲ್ ಜನಾಂಗದವರು ಅಲ್ಲಿ ಇದ್ರು. ಅದಕ್ಕೋಸ್ಕರನೇ ಆ ಒಂದು ಸಂಕಷ್ಟದಲ್ಲಿ ದೇವರನ್ನ ಅಲ್ಲಿ ಮೊರೆ ಇಟ್ಟಾಗ ದೇವರು ಅವರನ್ನ ಬಿಡುಗಡೆ ಮಾಡೋದಿಕ್ಕೆ ಗಿದಿಯೋನನ್ನ ಏನ್ ಮಾಡ್ತಾರೆ, ಈಗ ಆರಿಸ್ಕೋತಾರೆ. ಸೊ ಗಿದಿಯೋನ್ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಅದೇ 6ನೇ ಅಧ್ಯಾಯ 11 ಮತ್ತೆ 12 ವಚನಗಳನ್ನ ಓದೋಣ. 6, 11 ಮತ್ತೆ 12 ವಚನಗಳು. ಆಮೇಲೆ ಯೆಹೋವ ದೂತನು ಬಂದು ಒಪ್ರಾದಲ್ಲಿದ್ದ ಎಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜೆರನ ಗೋತ್ರದವನಾದ ಯೋವಾಷನವನಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ
ಅಲ್ಲಿನ ದ್ರಾಕ್ಷೆಯ ಹಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ನೋಡ್ರಿ, ಇಲ್ಲಿ ಒಂದು ಘಟನೆ ನಡೀತದೆ, ಅದಕ್ಕೆ ನಾನು ಹೇಳಿದೆ. ಸೊ ಅಲ್ಲಿ ಮೀದಿಯಾನರಿಗೆ ಭಯಪಟ್ಟು ದ್ರಾಕ್ಷೆಯ ಆಲೆಯಲ್ಲಿ ಗೋಧಿಯನ್ನ ಬಡಿತಾ ಇದ್ನು ಅಂತ ಹೇಳ್ಬೇಕಾದ್ರೆ, ಇಲ್ಲಿ ಏನ್ ನಡೀತಾ ಇತ್ತು ಆ ಸಮಯದಲ್ಲಿ ಅಂತ ನೋಡ್ಬೇಕಾದ್ರೆ, ಈ ಒಂದು ಅವರಿದ್ದಂಥ ಪ್ರಾಂತ್ಯ ಹಂಗಿತ್ತು ಅಂದ್ರೆ, ಒಂದು ಕೀಳಾದ, ಒಂದು ತಗ್ಗಾದ ಒಂದು ಜಮೀನಾಗಿತ್ತು. ಅದರ ಸುತ್ತ ಬೆಟ್ಟಗಳಿತ್ತು. ಯಾವಾಗ ಇವರು ಆ ಒಂದು ಸುಗ್ಗಿಯ ಸಮಯದಲ್ಲಿ, ಆ ಹಾರ್ವೆಸ್ಟ್ ಟೈಮಲ್ಲಿ ಅದನ್ನ ಏನ್ ಮಾಡ್ತಾ ಇದ್ರು, ಬಡಿತಾ ಇರುವಾಗ, ಆ ಗಾಳಿ ಬಂದಾಗ ಬಡಿತಾರಲ್ಲ, ಆ ಬಡಿಯುವಾಗ ಅದರ ಧೂಳು ಏನಾಗ್ತಾ ಇತ್ತು, ಮೇಲೆ ಎದ್ದೇಳ್ತಾ ಇತ್ತಲ್ಲ, ಆ ಧೂಳನ್ನ ನೋಡಿನೇ ಮಿದ್ಯಾನರು ಬರ್ತಾ ಇದ್ರು. ಸರಿನಾ? ಹಾರ್ವೆಸ್ಟ್ ಆಗ್ತಾ ಇದೆ ಅಂತ. ಆ ಒಂದು ಭಯಕ್ಕೋಸ್ಕರ ಗಿದಿಯೋನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದು ಗೊತ್ತಾಗದೇ ಇರಂಗೆ ದ್ರಾಕ್ಷೆಯ ಆಳೆಯಲ್ಲಿ ಗೋಧಿಯನ್ನ ಬಡಿತಾ ಇದ್ರು ಅಲ್ವಾ. ಅವ್ರಿಗೆ ಮರೆಯಾಗಿ ಇದನ್ನ ಮಾಡ್ತಾ ಇದ್ರು. ಆವಾಗ ದೇವರು ಆತನನ್ನ ಆರಿಸ್ಕೋತಾರೆ. ಆವಾಗ ಗಿದಿಯೋನಿಗೆ ಯಾವಾಗ್ಲೂ ಏನಿತ್ರಿ, ಒಂದು ಡೌಟ್ ಇತ್ತು ಅಲ್ವಾ, ಈ ಒಂದು ದೊಡ್ಡ ಕೆಲಸಕ್ಕೆ ನನ್ನನ್ನು ಆರಿಸ್ಕೊಂಡಿದ್ದೀರಲ್ಲ ಅಲ್ವಾ, ಇದು ನಿಜವಾಗ್ಲೂ ಸರಿನಾ ಅಥವಾ ನೀವೇನಾ ಅಂತ ಹೇಳಿ ಅಲ್ಲಿ ದೇವರನ್ನ ಒಂದು ಸೈನ್ ಕೇಳ್ತಾರೆ ಅಲ್ಲ. ಹತ್ತಿಯ ವಿಷಯ ಇದೆಲ್ಲ ನಮಗೆ ಗೊತ್ತಿದೆ. ಸೊ ಅಲ್ಲಿ ಸೈನ್ ಕೇಳಿದಾಗ ದೇವರು ಅದನ್ನ ಮಾಡಿಸಿ ತೋರಿಸ್ತಾರೆ. ಅದನ್ನ 16ನೇ ವಚನ 17ನೇ ವಚನದಲ್ಲಿ ನೋಡ್ಬೋದು. 6, 16, 17. ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನೋ ಎಂಬಂತೆ ಸಂಹರಿಸಿ ಬಿಡುವಿ. ನೋಡ್ರಿ, ಅಲ್ಲಿ ನೋಡ್ತೀವಿ ದೇವರು ಎಂತ ಒಂದು ಪ್ರಾಮಿಸ್ನ ಕೊಡ್ತಾರಂದ್ರೆ, ಮೀದಿಯಾನರು ಎಲ್ಲರೂ ಕೂಡ ಆ ಇಡೀ ಸೈನ್ಯನ ಒಂದು ಮನುಷ್ಯನ ಹತ್ರ ಹೆಂಗೆ ನೀನು ನೀನು ಬಂದು ಯುದ್ಧ ಮಾಡ್ತೀಯೋ, ಆ ರೀತಿ ಒಂದೇ ಮನುಷ್ಯನಂತೆ ಅವ್ರನ್ನ ಏನ್ ಮಾಡ್ಬಿಡ್ತೀಯ, ನೀನು ಸಂಹರಿಸ್ತೀಯ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ. ಆವಾಗಲೇ ನೀವು ಮನೇಲಿ ಓದುವಾಗ ಅಲ್ಲಿ ಗಿದಿಯೋನನು ಒಂದಷ್ಟು ವಿಷಯಗಳನ್ನ ಕೇಳ್ತಾರೆ ದೇವರಲ್ಲಿ ಅಲ್ವಾ. ನನ್ನನ್ನು ನೀವೇ ಆರಿಸ್ಕೊಂಡಿದ್ದೀರಾ ಅಂತ ನಮಗೆ ಏನಾದರೂ ಸೂಚಕವನ್ನ ಕೊಡಿ ಅಂದ್ರೆ ಅಲ್ಲಿ ಕೊಡ್ತಾರೆ. ಸೊ ಅದಾದ ನಂತರನೇ ಸಹೋದರರೇ, ಆ ಒಂದು ಧೈರ್ಯವನ್ನ ಪಡ್ಕೊಂಡು ಈಗ ದೇವರು ಕಡೆಯದಾಗಿ ಆತನು ಕೊಡುವಂತ ಆ ಬಲಿಪೀಠದಲ್ಲಿ ಅಥವಾ ಆ ಒಂದು ಯಜ್ಞ ವೇದಿಕೆಯಲ್ಲಿ ಆ ಒಂದು ಬೆಟ್ಟದ ಮೇಲೆ ಇಡುವಂತ ಆ ಒಂದು ಪದಾರ್ಥಗಳನ್ನ ದೇವರು ಸ್ವೀಕಾರ ಮಾಡಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ನ ಮಾಡ್ತಾನೆ ದೂತನ ಹತ್ರ. ಆ ದೂತನ ವಿಷಯವನ್ನು ನೋಡ್ಬೇಕಾದ್ರೆ 20ನೇ ವಚನ ಕೂಡ ಓದ್ಬೋದು. ಆಗ ದೇವದೂತನು ಅವನಿಗೆ, ಮಾಂಸವನ್ನು ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಒಯ್ಯಿ ಅನ್ನಲು ಅವನು ಹಾಗೆ ಮಾಡಿದನು. ಅನಂತರ ಯೆಹೋವನ ದೂತನು ತನ್ನ ಕೈಗೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಂದಲೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿ ಬಿಟ್ಟಿತು. ಇಲ್ಲೂ ಕೂಡ ಒಂದು ವಿಸ್ಮಯವಾದ ವಿಷಯವನ್ನ ಮಾಡಿದ. ಸೊ ಗಿದಿಯೋನಿಗೆ ದೇವರು ಆತನ ಸಂಗಡ ಇದ್ದು ಆತನೇ ಆತನನ್ನ ಆರಿಸ್ಕೊಂಡ್ರು ಅನ್ನುವ ಒಂದು ವಿಷಯವನ್ನ ವ್ಯಕ್ತಪಡಿಸೋದಿಕ್ಕೆ ಈ ಒಂದು ವಿಷಯವನ್ನ ಮಾಡಿದ್ರು ಅಂತ ಕೂಡ ನಾವು ನೋಡಿದ್ವಿ. 5 ವಿಷಯಗಳಾಯ್ತು. 6ನೇ ಘಟನೆಯನ್ನ ನಾವು ಹೇಳುವಾಗ ಇದು ಒಂದು ಸಜೆಷನ್ ಆಗಿ ಹೇಳ್ತೀವಿ ಅಷ್ಟೇ. ಯಾಕಂದ್ರೆ ಸತ್ಯವೇದದಲ್ಲಿ ಈ ರೀತಿ ಈಗ ನಾವು ಓದಿದ್ವಲ್ಲ, ಪರಲೋಕದಿಂದ ಬೆಂಕಿ ಬಂದು ಅದನ್ನ ದಹಿಸ್ಬಿಟ್ಟಿತ್ತು ಅನ್ನುವ ಒಂದು ವಿಷಯ ನಮಗೆ ಎಲ್ಲೂ ಮಾಹಿತಿ ಇಲ್ಲ. ಆದರೆ ಯಾವುದೋ ಒಂದು ವಿಸ್ಮಯವಾದ ರೀತಿಯಲ್ಲಿ ಈ ಒಂದು ಯಜ್ಞವನ್ನ ಕೂಡ ದೇವರು ಸ್ವೀಕಾರ ಮಾಡಿರಬೇಕು ಅನ್ನೋದನ್ನ ಈ 6ನೇ ಘಟನೆಯಲ್ಲಿ ನಾವು ನೋಡ್ತೀವಿ. ಸಜೆಷನ್ ಆಗಿ ಕೊಡ್ತೀವಿ. ಅದೇನಂತ ನೋಡ್ಬೇಕಾದ್ರೆ ಆಬೇಲಿನ ವಿಷಯ ಕಡೆಯದಾಗಿ ಅಲ್ವಾ. ಆಬೇಲಿನ ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ನಮ್ಗೆಲ್ರಿಗೂ ಗೊತ್ತಿರುವಂತ ಚಿರಪರಿಚಯವಾದ ಒಂದು ವಿಷಯ. ಸೊ ಇಲ್ಲಿ ಆಬೇಲನನ್ನ ತಂದೆಯ ದೇವರ ಒಂದು ವಿಷಯದಲ್ಲಿ ಇಬ್ರು ಮಕ್ಕಳು ಆಬೇಲ್ ಮತ್ತೆ ಕಾಯೇನು ಅವರು ಯಜ್ಞವನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ವಚನವನ್ನ ಓದುವಾಗ ಆಬೇಲನ ಒಂದು ಕಾಣಿಕೆಯನ್ನ ದೇವರು ಸ್ವೀಕಾರ ಮಾಡಿದ್ರು. ಕಾಯೇನಿನ ಒಂದು ಆ ಒಂದು ಗಿಫ್ಟ್ನ ಅಥವಾ ಆ ಒಂದು ಸ್ಯಾಕ್ರಿಫೈಸ್ನ ಅಥವಾ ಅವರು ಕೊಟ್ಟಿದ್ದಂಥ ವಿಷಯವನ್ನ ದೇವರು ಸ್ವೀಕಾರ ಮಾಡಿಲ್ಲ ಅನ್ನೋ ಒಂದು ವಚನ ನಮಗಿದೆ. ಅದು ಆದಿಕಾಂಡ 4ನೇ ಅಧ್ಯಾಯ 3ರಿಂದ 5 ವಚನಗಳನ್ನ ನೋಡೋಣ. ಆದಿಕಾಂಡ 4ನೇ ಅಧ್ಯಾಯ 3ರಿಂದ 5 ವಚನಗಳು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಲೆಯಲ್ಲಿ
ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆ ತನ್ನ ಹಿಂಡಿಯಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿಯನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ನೋಡ್ರಿ, ಈ ವಚನವನ್ನ ಓದುವಾಗ ಇಲ್ಲಿ ಒಂದು ವಿಷಯವನ್ನ ಏನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಅಂದ್ರೆ, ತಂದೆಯಾದ ದೇವರು ಯಾವುದೋ ಒಂದು ರೀತಿಯಲ್ಲಿ ಆಬೇಲನ ಒಂದು ಕಾಣಿಕೆ ಅವರು ಸ್ವೀಕಾರ ಮಾಡಿದ್ದಾರೆ ಅಂತ ಏನ್ರಿ ಯಾವುದೋ ಒಂದು ರೀತಿಯಲ್ಲಿ ತೋರಿಸಿರ್ಬೇಕು ಕಾಯನಿಗೆ, ಕರೆಕ್ಟಾ? ಆ ಒಂದು ವಿಷಯದಲ್ಲಿ ಒಂದು ವೇಳೆ ದೇವರು ಪರಲೋಕದಿಂದ ಬೆಂಕಿಯನ್ನ ಬರಮಾಡಿ ಆ ಹೋಮವನ್ನ ಸ್ವೀಕಾರ ಮಾಡಿರ್ಬೋದು ಅಂತ ಒಂದು ಸಜೆಷನ್ ಕೊಡ್ತೀವಿ. ಯಾಕಂದ್ರೆ ಕಾಯನಿಗೆ ಹೆಂಗ್ ಗೊತ್ತಾಗಬೇಕು ದೇವರು ಆಬೇಲನ ಒಂದು ಕಾಣಿಕೆಯನ್ನ ಸ್ವೀಕಾರ ಮಾಡಿದ್ರು ಅಂತ ಲಿಟ್ರಲ್ ಆಗಿ ಅವ್ನು ನೋಡಿದ್ರೆ ತಾನೇ ಗೊತ್ತಾಗೋದು ಅಲ್ವಾ? ಅದಕ್ಕೋಸ್ಕರ ಒಂದು ವೇಳೆ ಈ ರೀತಿಯ ಒಂದು ಕಾರ್ಯ ಅಲ್ಲೂ ಕೂಡ ನಡೆದಿರ್ಬೋದು. ಅಲ್ಲಿ ತುಂಬ ಮುಖ್ಯವಾಗಿ ಏನು ನೋಡ್ತೀವಿ ಅಂದರೆ, ಆಬೇಲಿನ ಕಾಣಿಕೆಯನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಆಬೇಲಿನ ಮನಸ್ಥಿತಿ, ಆಬೇಲಿನ ಒಂದು ಹೃದಯವನ್ನು ನೋಡೇ ದೇವರು ಆ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ರು ವಿನಃ ಆ ಕಾಣಿಕೆ ತುಂಬ ಚೆನ್ನಾಗಿತ್ತು, ಆ ಒಂದು ಏನ್ರಿ ಆ ಪ್ರಾಣಿನೋ ಏನೋ ತುಂಬ ದೊಡ್ಡದಾಗಿತ್ತು ಅಲ್ವಾ, ಆ ರೀತಿಯ ವಿಚಾರದಲ್ಲಿ ಸ್ವೀಕಾರ ಮಾಡಿಲ್ಲ. ಆಬೇಲನ ಮನಸ್ಸು ತಂದೆಯಾದ ದೇವರಿಗೆ ಮೆಚ್ಚುಗೆ ಆಗಿತ್ತು. ಇದೇ ಈ ಒಂದು ವಿಷಯದಲ್ಲಿ ನಾವು ನೋಡುವಂಥ ಕಾರ್ಯ. ಸೊ ಇಲ್ಲೂ ಕೂಡ ವಿಸ್ಮಯವಾದ ರೀತಿಯಲ್ಲಿ ದೇವರು ಆಬೇಲಿನ ಒಂದು ಕಾಣಿಕೆಯನ್ನ ಸ್ವೀಕಾರ ಮಾಡಿರೋದ್ರಿಂದ ಕಾಯೇನ್ ಅದನ್ನ ನೋಡಿ ಏನ್ ಮಾಡ್ಬಿಟ್ಟ ಅಂತೆ, ಆತನಲ್ಲಿ ಕೋಪ ಉಂಟಾಯಿತು ಅಂತ ನಾವು ಓದ್ತೀವಿ ಸಹೋದರ ಸಹೋದರರೇ. ಸೊ 6 ವಿಷಯಗಳನ್ನ ನಾವು ನೋಡಿದ್ವಿ. 7ನೇ ವಿಷಯ ಕಡೆಯದಾಗಿ ಯಾವ ಘಟನೆ ಇರ್ಬೋದು? 7ನೇದು. ಓಕೆ ರೀ. ಸೊ 7ನೇ ಒಂದು ವಿಷಯ ಏನು ಅಂದ್ರೆ, ಸಹೋದರ ಸಹೋದರರೇ, ನಾನು ನೀವು ಸಮರ್ಪಣೆಯ ಜೀವನದಲ್ಲಿ ಕೊಡುವಂತ ಯಜ್ಞವನ್ನ ದೇವರು ಸ್ವೀಕಾರ ಮಾಡುವಂತ ಒಂದು ವಿಷಯ. ಇದು ತುಂಬಾ ಮುಖ್ಯವಾದದ್ದು, ಸರಿನಾ? ಈಗ ನೋಡಿದೆಲ್ಲ ನಾವು ಏನಂದ್ರೆ, ದೇವರು ಸ್ವೀಕಾರ ಮಾಡಿದ ಕಾರಣ ಏನು, ಅದರ ಹಿನ್ನೆಲೆ ಏನು, ಅದರಿಂದ ದೇವರು ಯಾವ ರೀತಿ ಮೆಚ್ಚುಗೆ ಆದರೂ, ಆ ಮೆಚ್ಚುಗೆ ಆಗಿರೋದ್ರಿಂದ ಪರಲೋಕದಿಂದ ಬೆಂಕಿಯನ್ನ ಬರಮಾಡಿ ದಹಿಸಿದ್ರು ಅಂತ ನೋಡ್ತೀವಿ. ಆದರೆ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲೂ ಕೂಡ ಬಂದಿರುವಂಥ ನಾವು ಅನೇಕರು ದೇವರಿಗೆ ಸಮರ್ಪಣೆಯನ್ನ ಮಾಡಿದ್ದೀವಿ ಅಲ್ವಾ? ಯಾವುದೇ ರೀತಿಯ ಒತ್ತಾಯ, ಯಾವುದೇ ರೀತಿಯ ಒಂದು ಫೋರ್ಸ್ ಇಲ್ಲದೆ ನಾವೇ ಸಂಪೂರ್ಣ ಹೃದಯದಿಂದ ದೇವರಿಗೆ ನಮ್ಮ ಕಾಣಿಕೆಯನ್ನು ಕೊಡ್ತೀವಿ. ನಾವು ಏನ್ರಿ ಸಜೀವ ಯಜ್ಞವಾಗಿ ದೇವರ ಒಂದು ಯಜ್ಞ ವೇದಿಕೆಯ ಮೇಲೆ ಇಡ್ತೀವಿ ಅಂತ ನಾವೇ ವಾಲಂಟ್ರಿಯಾಗಿ ಬಂದಿದ್ದೀವಿ, ಕರೆಕ್ಟಾ? ಅದೇ ರೋಮಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 12:1 ಎಲ್ರಿಗೂ ಚಿರಪರಿಚಿತವಾದ ಒಂದು ವಾಕ್ಯ. ಸೊ ಅಲ್ಲಿ ನಾವು ನೋಡುವಾಗ ನಾವು ಸಜೀವ ಯಜ್ಞವಾಗಿ ನಮ್ಮನ್ನ ಸಮರ್ಪಣೆ ಮಾಡಬೇಕು ಅಂತ ಪೌಲನು ರಿಕ್ವೆಸ್ಟ್ ಮಾಡ್ಕೋತಾರೆ. ಆ ಸಜೀವ ಯಜ್ಞವಾಗಿ ಇರೋದಕ್ಕೆ ನಾವು ಬಂದಿರೋರು, ಆ ಯಜ್ಞವನ್ನ ದೇವರು ಸಮರ್ಪಣೆ ಮಾಡಬೇಕಾದ್ರೆ ನಾವು ಏನನ್ನ ಮಾಡಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೋಬೇಕು ಫಸ್ಟ್ ಅಲ್ವಾ? ಸೊ ಯಜ್ಞ ವೇದಿಕೆಯನ್ನ ಕಟ್ಟಿ ಯಾವುದೋ ಒಂದು ಪ್ರಾಣಿನೋ ಪಕ್ಷಿಯನ್ನ ಇಟ್ಟು ದೇವರು ಬೆಂಕಿಯನ್ನ ಬರಮಾಡಿಸ್ತಾರ ಅಂತ ನೋಡಬೇಕಾದ್ರೆ ಆ ರೀತಿ ಆಗಲ್ಲ. ಆದರೆ ಆತ್ಮೀಕ ಜೀವನದಲ್ಲಿ ಆತ್ಮೀಕ ರೀತಿಯಲ್ಲಿ ನಮ್ಮ ಯಜ್ಞವನ್ನ, ನಮ್ಮ ಶರೀರವನ್ನ ಸರ್ವಾಂಗ ಹೋಮವಾಗಿ ದೇವರ ಬಲಿಪೀಠದಲ್ಲಿ ಅಥವಾ ಯಜ್ಞ ವೇದಿಕೆಯಲ್ಲಿ ಇಟ್ಟಿದ್ದೀವಿ. ಅದು ಸ್ವೀಕಾರ ದೇವರು ಮಾಡಬೇಕು ಅಂದರೆ ಒಂದು ವಿಷಯ ದೇವರು ನಮ್ಮಲ್ಲಿ ಅಪೇಕ್ಷಿಸ್ತಾರೆ. ಏನು ಅಂತ ನೋಡಬೇಕಾದ್ರೆ ಅದೇ ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 2ನೇ ವಚನ ನಮ್ಮ ಜೀವನದಲ್ಲಿ ನಡಿಬೇಕು. ಇದು ನಡೆದರೆ ಮಾತ್ರ ದೇವರು ನಮ್ಮ ಯಜ್ಞವನ್ನ ಸ್ವೀಕಾರ ಮಾಡ್ತಾರೆ. 2ನೇ ವಚನ ಕೂಡ ಓದಿ. ಇಹಲೋಕದ ನಡವಳಿಕೆಯನ್ನು, ಈ ಒಂದು ಚೇಂಜಸ್ ನಮ್ಮಲ್ಲಿ ಆಗಬೇಕು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು
ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ನೋಡ್ರಿ, ಇಷ್ಟೇ. ಈ ಎರಡನೇ ವಚನವನ್ನ ನಮ್ಮ ಜೀವನದಲ್ಲಿ ನಾವು ಕಾರ್ಯರೂಪಕ್ಕೆ ತರಬೇಕು, ತುಂಬಾ ಮುಖ್ಯವಾಗಿ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ತುಂಬಾ ಒಳ್ಳೆಯ ಒಂದು ವಾಕ್ಯ ಹೇಳ್ತಾರೆ, ಟ್ರಾನ್ಸ್ಫಾರ್ಮೇಶನ್ ಆಫ್ ಯುವರ್ ಮೈಂಡ್ ಅಂತ ಹೇಳ್ತಾರೆ ಅಲ್ವಾ. ಟ್ರಾನ್ಸ್ಫಾರ್ಮೇಶನ್ ಆಫ್ ಯುವರ್ ಮೈಂಡ್, ನಿಮ್ಮ ಹೃದಯ, ನಿಮ್ಮ ಆಲೋಚನೆ, ನಿಮ್ಮ ಚಿಂತೆ, ಈ ಎಲ್ಲ ಕೂಡ ದೇವರ ಚಿತ್ತದಂತೆ ಮಾರ್ಪಡೆ ಆಗಬೇಕು. ಅದೇ ತುಂಬ ಮುಖ್ಯ. ನಾವು ಹೆಬ್ರೆಯ ಪುಸ್ತಕದಲ್ಲಿ ಓದಂಥ ವಚನದಲ್ಲಿ ನೋಡುವಾಗ, ಯಾಕೆ ತಂದೆಯಾದ ದೇವರು ಯಜ್ಞ ಹೋಮಗಳ ಮೇಲೆ ಸಂತೋಷ ಪಟ್ಟಿಲ್ಲ ಅಂದರೆ ದೇವರ ಚಿತ್ತವು ಅಲ್ಲಿ ನೆರವೇರಲಿಲ್ಲ. ದೇವರ ಚಿತ್ತದ ಪ್ರಕಾರ ಇಸ್ರೇಲ್ ಜನಾಂಗದವರು ಏನ್ರಿ ಅವರ ಜೀವನವನ್ನು ನಡೆಸಿಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ದೇವರ ಚಿತ್ತವನ್ನು ಮಾಡೋದಕ್ಕೆ ನಾವು ಬಂದಿದ್ದೀವಿ. ದೇವರ ಸಂಕಲ್ಪವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಪೂರ್ಣ ಹೃದಯದಿಂದ, ಆತ್ಮದಿಂದ, ಬಲದಿಂದ, ನಮ್ಮ ಮನಸ್ಸಿನಿಂದ ದೇವರನ್ನ ನಾವು ಆರಾಧಿಸ್ತೀವಿ ಅನ್ನುವ ದೇವರ ಪ್ರಮಾಣವನ್ನು ನಾವು ನಡೆಸೋಕೆ ಬಂದಿದ್ದೀವಿ ಅಲ್ವಾ. ಅದೇ ಸ್ವಾಮಿ ಹೇಳ್ತಾರೆ, 2 ಆಜ್ಞೆಗಳನ್ನ ಕೊಡ್ತಾರೆ. ನಿನ್ನ ದೇವರನ್ನ ಸಂಪೂರ್ಣ ಹೃದಯದಿಂದ, ಆತ್ಮದಿಂದ, ಬಲದಿಂದ, ಮತ್ತೆ ಅಲ್ಲಿ ಏನಂತ ಹೇಳ್ತಾರೆ, ಪೂರ್ಣ ಹೃದಯದಿಂದ, ವಿತ್ ಯುವರ್ ಹೋಲ್ ಹಾರ್ಟ್, ವಿತ್ ಯುವರ್ ಹೋಲ್ ಸೋಲ್, ವಿತ್ ಯುವರ್ ಹೋಲ್ ಸ್ಟ್ರೆಂತ್, ವಿತ್ ಯುವರ್ ಹೋಲ್ ಮೈಂಡ್. ಇದೇ ಸಂಪೂರ್ಣವಾದ ಸಮರ್ಪಣೆ ಅಲ್ವಾ. ಯಾವಾಗಲೂ ಬ್ರದರ್ಗಳು ಹೇಳ್ತಾರೆ ನಮಗೆ ಏನಂದ್ರೆ, ಫುಲ್ ಕಾನ್ಸಂಟ್ರೇಷನ್ ಇರಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ. ಆ ಫುಲ್ ಕಾನ್ಸಂಟ್ರೇಷನ್ ಏನಂದ್ರೆ ಈ ವಚನನೇ. ಈ ವಚನವನ್ನು ಆಧಾರ ಪಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸಬೇಕು. ಅದರಲ್ಲಿ 2ನೇ ವಿಷಯ ಹೇಳುವಾಗ, ನಿನ್ನ ನೆರೆಯವರನ್ನ ನೀನು ಪ್ರೀತಿಸಬೇಕು ಅಂತ ಹೇಳ್ತಾರೆ. ಈ 2ರ ಮೇಲೇನೆ ನಿನಗೆ ನಾನು ಕೊಡುವಂಥ ಆ ಒಂದು ಅಮರತ್ವದ ಜೀವನ ಅಡಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ 7ನೇ ವಿಷಯ ನಾವು ನೋಡಬೇಕಾದ್ರೆ, ನಾವು ಇಟ್ಟಿರುವಂಥ ಈ ಒಂದು ಸರ್ವಾಂಗ ಹೋಮವನ್ನು ದೇವರು ಸ್ವೀಕಾರ ಮಾಡಬೇಕು ಅಂದರೆ ನಾವು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಬೇಕು. ದೇವರ ಚಿತ್ತದ ಪ್ರಕಾರ ಪರಿವರ್ತನೆ ಆಗಬೇಕು ಅಲ್ವಾ. ಅಲ್ಲಿ ಇಸ್ರೇಲ್ ಜನಾಂಗದ ಥರ 2 ಮನಸ್ಸುಳ್ಳವರಾಗಿ ಇರಬಾರ್ದು. ಅದೇ ಆ ಒಂದು ಘಟನೆಗಳನ್ನ ಈಗ ಇಲ್ಲಿಗೆ ನಾವು ಒಪ್ಪಿಸಿ ನೋಡಬೇಕು. 2 ಮನಸ್ಸುಳ್ಳವರಾಗಿ ಇರಬಾರ್ದು ನಾವು ಸಹೋದರರೇ. ಅದನ್ನೇ ಸ್ವಾಮಿ ಹೇಳ್ತಾರೆ, 2 ಯಜಮಾನರನ್ನು ನೀವು ಸೇವಿಸಕ್ಕಾಗಲ್ಲ ಅಲ್ವಾ. ತುಂಬ ಮುಖ್ಯವಾದದ್ದು, 2 ಯಜಮಾನರನ್ನ ಸೇವಿಸಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ತಂದೆಯಾದ ದೇವರನ್ನ ನಾವು ನಮ್ಮ ಯಜಮಾನನಾಗಿ ಮಾಡಿ ಆತನ ಗುಲಾಮನಾಗಿ ನಮ್ಮ ಜೀವಿತವನ್ನ ನಡೆಸಬೇಕು ಅಂತ ನೋಡ್ತೀವಿ. 2ನೇದಾಗಿ ನಾವು ಏನು ನೋಡ್ತೀವಿ ಅಂದರೆ ಸಹೋದರರೇ, ದಾವೀದನ ಥರ ನಾನು ಪಡ್ಕೊಂಡಿರುವ ಎಲ್ಲ ವಿಷಯಗಳು ನನ್ನ ಬಲಶಕ್ತಿಯಿಂದ, ನನ್ನ ಜ್ಞಾನದಿಂದ, ನನ್ನ ಒಂದು ಸ್ಟ್ರೆಂತಿಂದ ಅಂತ ನಾವು ಯಾವಾಗಲೂ ಅನ್ಕೊಳ್ಳದೆ ನಾವು ಪಶ್ಚಾತ್ತಾಪದಿಂದ ದೇವರ ಹತ್ರ ಬಂದಾಗಲೇ ನಮ್ಮ ಮನಸ್ಸು ಪರಿವರ್ತನೆ ಆಗೋದಕ್ಕೆ ಸಾಧ್ಯ. 3ನೇದಾಗಿ ಸೊಲೊಮೋನನ ವಿಷಯದಲ್ಲಿ ನೋಡಬೇಕಾದ್ರೆ ನಾವು ಎಲ್ಲರೂ ಕೂಡ ದೇವರ ದೇವಾಲಯವಾಗಿ ಮಾರ್ಪಡೆ ಆಗ್ತಾ ಇದ್ದೀವಿ. ದೇವರ ದೇವಾಲಯವಾಗಿ ನಮ್ಮಲ್ಲಿ ವಿಷಯಗಳು ನಿರ್ಮಾಣವಾಗ್ತಾ ಇದೆ. ಈ ದೇವಾಲಯದಲ್ಲಿ ಅವರು ಬಂದು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆ ನಿಮ್ಮಲ್ಲಿ ಬಂದು ವಾಸ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಆ ವಾಸ ಮಾಡುವ ವಿಷಯ, ಅವರ ಆಲೋಚನೆ, ಅವರ ಆತ್ಮವು ನಮ್ಮಲ್ಲಿ ಇದ್ದಾಗ ಆ ಪರಿಶುದ್ಧತೆಯನ್ನು ನಾವು ಹೊಂದ್ಕೊಳ್ಳೋರಾಗಿರ್ತೀವಿ ಸಹೋದರರೇ. ಸೊ ಗಿದಿಯೋನ ರೀತಿಯಲ್ಲಿ ಎಷ್ಟೋ ಸರಿ ದೇವರು ನಮಗೆ ಅವರ ಸೇವೆಗೋಸ್ಕರ ಕರೀತಾರೆ ಅಲ್ವಾ. ಈ ಲೋಕದಲ್ಲಿ ಇರುವಾಗ ನಮಗೆ ದೇವರು ನಮಗೆ ಏನು ಮಾಡಿದ್ದಾರೆ, ಈ ಒಂದು ಐಕ್ಯತೆಯನ್ನು ಕೊಟ್ಟಿದ್ದಾರೆ, ಸಭೆಯನ್ನು ಕೊಟ್ಟಿದ್ದಾರೆ ಅಲ್ವಾ. ಲೋಕದಲ್ಲಿರುವಂಥ ಈ ಒಂದು ನಂಬಿಕೆಯಲ್ಲಿರುವಂಥ ಸಹೋದರಿಗೆ ಸೇವೆ ಮಾಡುವಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಎಷ್ಟೋ ಸರಿ ದೇವರ ಹತ್ರ ಏನೋ ಒಂದು ಸೈನ್ ಕೇಳ್ತೀವಿ ಅಲ್ವಾ. ಏನು ಸೈನ್ ಕೇಳ್ತೀವಿ? ದೇವರೇ, ಈ ಒಂದು ಸಂಕಷ್ಟ ನನ್ನಿಂದ ನೀಗಿಸ್ಬಿಟ್ರೆ ನಾನು ಸಂಪೂರ್ಣವಾಗಿ ನಿನ್ನನ್ನು ಸ್ವೀಕಾರ ಮಾಡ್ತೀನಿ ಅಲ್ವಾ. ಹಿಂಗೆ ಕೇಳ್ತೀವಿ. ನನಗೆ ಏನಿದೆ, ಸಾಲ ಇದೆ ಅಲ್ವಾ, ಈ ಬ್ಯಾಂಕ್ ಸಾಲವನ್ನು ತೀರಿಸ್ಬಿಟ್ರೆ ನಾವು ಫುಲ್ ಫ್ಲೆಜ್ಡ್ ಆಗಿ ನಿನಗೋಸ್ಕರ ಸೇವೆ ಮಾಡ್ತೀವಿ ಅಲ್ವಾ. ಅದನ್ನೇ ಗಿದಿಯೋನ್ ಕೇಳಿದ್ದಲ್ಲಿ ಹೇಳ್ಬಿಟ್ರು, ದೇವರು ದೂತನ ಮೂಲಕ ಬಂದು ಕರೆದ್ರು, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ,
ನಿನ್ನ ಬಲಶಕ್ತಿಯನ್ನ ಹೆಂಗ್ ಕೊಡ್ತೀನಿ ಅಂದ್ರೆ, ಇದೀ ಮೀದಿಯಾನರು ನಿನಗೆ ನೋಡುವಾಗ ಒಬ್ಬರೇ ಕಾಣಿಸ್ತಾರೆ. ಅವ್ರನ್ನ ಸೋಲಿಸೋ ಆ ಒಂದು ಒಂದು ಸ್ಟ್ರೆಂತ್ ನಾನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ, ಅಲ್ಲಿ ಗಿದಿಯೋನು ಅನೇಕ ಸೈನ್ಸ್ನ ಕೇಳ್ತಾರೆ. ನಮ್ಮ ಜೀವನದಲ್ಲೂ ಕೂಡ ಹಂಗೆ ಅಲ್ವಾ? ಸೊ ಯೂಶುವಲ್ ಆಗಿ ಕ್ರೈಸ್ತರಾಗಿ ಹುಟ್ಟಿ ಬೆಳೀತಾ ಇರುವ ನಮ್ಮ ಮನೆಗಳಲ್ಲಿ ಯಾವ ರೀತಿ ನಮ್ಮನ್ನು ನೋಡ್ತಾರೆ ಅಂದರೆ, ರಿಟೈರ್ಮೆಂಟ್ ಆದ್ರೇ ಬೈಬಲ್ನ ಕೈಯಲ್ಲಿ ತಗೋಬೇಕು. ಅಷ್ಟು ತನಕ ಬೈಬಲ್ನ ತಗೋಬಿಟ್ರೆ ಅದಕ್ಕಿಂತ ಮುಂಚೆ ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನೆಗಳಲ್ಲಿ ಹಂಗೆ ನೋಡ್ತಾ ಇದ್ರು ಅಲ್ವಾ? ಸೊ ಈ ಥರ ಸಹೋದರರೇ, ಅದಕ್ಕೋಸ್ಕರ ಕಾಯುವಂಥ ವಿಷಯ ಅಲ್ಲ. ದೇವರ ಸೇವೆ ಅಂತ ಹೇಳಿದಾಗ ಪೌಲ್ ಹೇಳ್ತಾರೆ, ಜನರಿಗೆ ಮಾಡುವ ರೀತಿಯಲ್ಲಿ ಮಾಡಬೇಡಿ, ನೀವು ಮಾಡುವಂಥ ಸೇವೆಯೆಲ್ಲ ದೇವರಿಗೆ ಮಾಡುವಂಥದ್ದಾಗಿ ಮಾಡಿದ್ರೆ ಆ ಯಜ್ಞ ಸ್ವೀಕಾರ ಆಗತ್ತೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಒಂದೊಂದು ವಿಷಯದಲ್ಲೂ ನಾವು ಗಮನವಾಗಿರ್ಬೇಕು. ಯಾಕಂದರೆ ನಮ್ಮನ್ನು ಕರೆದಿರುವ ದೇವರು ನಮ್ಮನ್ನು ಯಾಜಕರಾಗಿ ಕರೆದಿದ್ದಾರೆ ಅಲ್ವಾ? ನಾವು ನೋಡಿದ್ವಿ ಆರೋನ್ ಮತ್ತೆ ಮಕ್ಕಳನ್ನು ಯಾವ ರೀತಿ ದೇವರು ಸ್ವೀಕಾರ ಮಾಡಿದ್ರೋ ಆ ರೀತಿ ನಮ್ಮನ್ನು ಕೂಡ ದೇವರ ದೇವಾಲಯವಾಗಿ ನಿರ್ಮಾಣ ಮಾಡೋದು ಮಾತ್ರ ಅಲ್ಲ, ಯಜ್ಞ ಹೋಮಗಳನ್ನು ಸಮರ್ಪಣೆ ಮಾಡುವ ಯಾಜಕರಾಗಿ ನಮ್ಮನ್ನು ಮಾಡಿದ್ದಾರೆ. ಸೊ ಹಂಗಿರುವಾಗ ದೇವರ ಚಿತ್ತದಂತೆ ನಾವು ಆ ಯಾಜತ್ವತನವನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದ ಶೈಲಿಯಲ್ಲಿ ನಾವು ಒಂದೊಂದು ದಿನ ಕೂಡ ನಾವು ದೇವರಿಗೆ ಹೋಮ ಯಜ್ಞಗಳನ್ನು ಸಮರ್ಪಿಸುವ ಯಾಜಕರು ಅಂತ ಲೋಕಕ್ಕೆ ತಿಳಿಸುವಂಥವರಾಗಿರಬೇಕು ಸಹೋದರರೇ. ಈ ವಿಷಯಗಳು ತುಂಬ ನಮಗೆ ಮುಖ್ಯವಾಗಿದೆ. ಯಾಕಂತ ನೋಡಬೇಕಾದ್ರೆ ನಾವು ಕೊಡುವಂಥ ಈ ವಿಷಯಗಳೆಲ್ಲ ಕೂಡ ದೇವರು ಈ ಒಂದು ವಿಷಯಗಳನ್ನು ಹೆಂಗೆ ನಮ್ಮ ಒಂದು ಈ ಸಮರ್ಪಣೆಯ ಜೀವನದಲ್ಲಿ ನಮ್ಮ ಸರ್ವಾಂಗ ಹೋಮವನ್ನು ದೇವರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಸಹೋದರರೇ, ಅದು ಬೆಂಕಿಯಿಂದಾನೇ ನಮ್ಮ ವಿಶ್ವಾಸವನ್ನು ಶೋಧಿಸ್ತಾರೆ. ವಚನಗಳೆಲ್ಲ ನಮಗೆ ಗೊತ್ತಿದೆ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ, 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ, 7ನೇ ವಚನ, 1:7, 1 ಪೇತ್ರ. ಬಂಗಾರವು ನಾಶವಾಗುವುದಂತಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು, ನೋಡ್ರಿ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿರುವ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ನೋಡ್ರಿ, ಅದು ತುಂಬಾ ಮುಖ್ಯವಾದುದು. ಬೆಂಕಿಯಿಂದ ನಿಮ್ಮ ವಿಶ್ವಾಸವು ಶೋಧಿಸಲ್ಪಡ್ತದೆ ಅಲ್ವಾ? ನಾವು ಒಬ್ಬೊಬ್ರು ಕೂಡ ಆ ಮಹಾಪರಿಶುದ್ಧವಾದ ಆ ವಿಶ್ವಾಸದಲ್ಲಿ ಬೆಳೀತಾ ಇದ್ದೀವಿ, ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ದೇವರ ಸಂಕಲ್ಪದ ಪ್ರಕಾರ ನಮ್ಮ ಜೀವವನ್ನು ಸಜೀವ ಯಜ್ಞವಾಗಿ ಇಟ್ಟು ನಾವು ನಡೆಸ್ತಾ ಇದ್ದೀವಿ. ಆದರೆ ದಿನನಿತ್ಯ ಈ ವಿಷಯಗಳು ನಮ್ಮ ಮನಸ್ಸಿಗೆ ತಾಟ್ತದ ಅಥವಾ ನಮ್ಮ ಮನಸ್ಸು ಪರಿವರ್ತನೆ ಆಗತ್ತಾ? ದೇವರ ಚಿತ್ತದ ಪ್ರಕಾರ ಪರಿವರ್ತನೆ ಆಗತ್ತಾ ಅಲ್ವಾ? ನಾವೆಷ್ಟೋ ಸರಿ ನಮ್ಮ ಬಾಯಿಂದ ಹೇಳ್ತೀವಿ, ಆತನ ಹೆಜ್ಜೆ ಜಾಡೆಯಲ್ಲಿ ನಡೆಯೋದಕ್ಕೆ ನಮ್ಮನ್ನು ಕರೆದಿದ್ದಾರೆ ಅಂತ. ಆ ಹೆಜ್ಜೆ ಜಾಡಲ್ಲಿ ನಡೆಯುವ ಪ್ರಯತ್ನಗಳನ್ನ ಮಾಡ್ತೀವಾ? ಎಷ್ಟು ಕ್ಲೋಸ್ ಆಗಿ ಮಾಡ್ತೀವಿ? ಅದೇ ತುಂಬ ಮುಖ್ಯ ಸಹೋದರ. ಅದರಿಂದ ಆ ಒಂದು ನಂಬಿಕೆ ಎಷ್ಟೋ ಸರಿ ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಯಾಕಂದರೆ ನಮ್ಮ ಸುತ್ತಲೂ ಲೋಕವು ನಮ್ಮ ಮೇಲೆ ಬೀಳುವಂಥದ್ದಾಗಿದೆ. ಲೋಕದ ಒಂದೊಂದು ವಿಷಯಗಳು ನಮ್ಮನ್ನು ಆಕರ್ಷಿಸುತ್ತೆ. ಆ ಸಮಯದಲ್ಲಿ ನಮ್ಮ ವಿಶ್ವಾಸವು ಅಲ್ಲಿ ಏನಾಗುತ್ತೆ? ಶೋಧಿಸಲ್ಪಡ್ತದೆ. ಬೆಂಕಿಯಲ್ಲಿ ಹಾಕಿದಂಥ ಆ ಒಂದು ಚಿನ್ನದ ಥರ ನಾವು ಶೋಧಿಸಲ್ಪಡ್ತೀವಿ. ಯಾಕಂದರೆ ನಮ್ಮ ಒಬ್ಬೊಬ್ಬರ ಕೆಲಸಗಳು, ನಮ್ಮ ಒಬ್ಬೊಬ್ಬರ ವಿಷಯ ಕೂಡ ದೇವರು ಏನು ಮಾಡ್ತಾರೆ? ಅಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ಶೋಧಿಸುವ ವಿಷಯ ನೋಡಬೇಕಾದ್ರೆ 1 ಕೊರಿಂಥಿಯ 3ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. 1 ಕೊರಿಂಥಿಯ 3ನೇ ಅಧ್ಯಾಯ 13ನೇ ವಚನ. 1 ಕೊರಿಂಥಿಯ 3ನೇ ಅಧ್ಯಾಯ 13ನೇ ವಚನ. ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ನೋಡ್ರಿ, ನಮ್ಮ ಜೀವನದಲ್ಲಿ ಪರ್ಟಿಕ್ಯುಲರ್ ಆಗಿ ಸಭೆಯ ಒಂದು ವಿಷಯದಲ್ಲಿ ಸ್ವಾಮಿ ಬರುವಾಗ ಏನಂತ ಹೇಳ್ತಾರೆ? ಬೆಂಕಿಯ ಮೂಲಕ ನಿಮ್ಮ ಒಂದು ಕ್ರಿಯೆಗಳು ಅಲ್ಲಿ
ಶೋಧಿಸಲ್ಪಡ್ತದೆ. ಯು ವಿಲ್ ಬಿ ಜಡ್ಜ್ಡ್ ಅಂತ ಹೇಳುವಾಗ ಸಹೋದರರೇ, ಆ ಡೇ ಆಫ್ ಜಡ್ಜ್ಮೆಂಟಲ್ಲಿ ಸಭೆ ಆಗಲೇ ಏನಾಗಿದೆ, ಪ್ರಾರಂಭವಾಗಿದೆ ಅಲ್ವಾ. ನಮಗೆ ಗೊತ್ತಿದೆ, ನಾವು ಈ ಒಂದು ನ್ಯಾಯ ತೀರ್ಪು ಅಥವಾ ಜಡ್ಜ್ಮೆಂಟು ಸಭೆಯಲ್ಲಿ ಪ್ರಾರಂಭವಾಗಿದೆ. ಸೊ ಒಂದೊಂದು ದಿನ ಕೂಡ ಸಮರ್ಪಣೆಯ ಜೀವನದಲ್ಲಿ ನಾವು ಮಾಡುವಂಥ ಒಂದೊಂದು ಕ್ರಿಯೆಗಳು, ಒಂದೊಂದು ಕಾರ್ಯಗಳು ಕೂಡ ದೇವರು ಅದನ್ನು ನೋಡ್ತಾ ಇದ್ದಾರೆ. ಅದು ಬೆಂಕಿಯಿಂದ ಶೋಧಿಸಲ್ಪಡ್ತಾ ಇದೆ ಅಲ್ವಾ. ನನ್ನ ನುಡಿ, ನನ್ನ ಮಾತು, ನನ್ನ ನಂಬಿಕೆ, ನನ್ನ ಜೀವಿತ ಎಲ್ಲ ಕೂಡ ಒಂದೊಂದು ದಿನ ಕೂಡ ನಾನು ನ್ಯಾಯ ತೀರ್ಪಿಗೆ ಒಳಗಾಗಿದ್ದೀನಿ. ಸೊ ನಾನು ಜಾಗ್ರತೆಯಿಂದ ಈ ವಿಷಯಗಳನ್ನ ನೋಡಬೇಕು. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ. ನೋಡ್ರಿ ಸಹೋದರ, ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತಾರೆ ಪೌಲ್ ಅಲ್ವಾ. ನಿಮ್ಮನ್ನ ಪ್ರೀತಿಸಿ ನಿಮಗೋಸ್ಕರ ಆತನ ಪ್ರಾಣವನ್ನೇ ತ್ಯಾಗವಾಗಿಟ್ಟಿರುವ ಸ್ವಾಮಿಯು, ಆತನು ದೇವರ ಮುಂದೆ ಹೆಂಗಿತ್ತು ಅಂದ್ರೆ ಪರಿಮಳವಾದ ಒಂದು ಯಜ್ಞವಾಗಿತ್ತು ಅಲ್ವಾ. ಆ ಪರಿಮಳವಾದ ಯಜ್ಞವಾಗಿತ್ತು, ಅದನ್ನು ದೇವರು ಸ್ವೀಕಾರ ಮಾಡಿದ್ರು. ಅದರಂತೆ ನೀವು ಕೂಡ ಅದೇ ರೀತಿ ಆ ಪರಿಮಳವಾದ ಯಜ್ಞವನ್ನು ತಂದೆಯ ದೇವರು ಸ್ವೀಕಾರ ಮಾಡೋದಕ್ಕೆ ನಿಮ್ಮ ಪ್ರಯತ್ನಗಳನ್ನ ಮಾಡಿ. ದೇವರ ಮಕ್ಕಳಾಗಿರುವಂಥ ನಾವು ದೇವರ ರೀತಿಯಲ್ಲಿ ಪ್ರೀತಿಯನ್ನು ತೋರುವಂಥವರಾಗಿರಬೇಕು ಅಂತ ಕೂಡ ಒಂದು ವಿಷಯವನ್ನು ಹೇಳ್ತಾರೆ ಸಹೋದರರೇ. ಅದರಿಂದ ಈ 7 ವಿಷಯಗಳಲ್ಲಿ 6 ಘಟನೆಗಳಲ್ಲಿ 7ನೇ ಘಟನೆಯಾಗಿರುವ ನಮ್ಮ ಸಮರ್ಪಣೆಯ ಜೀವನ ಯಾವ ರೀತಿ ಆ ಒಂದು ಯಜ್ಞ ವೇದಿಕೆಯಲ್ಲಿ ಇಟ್ಟಿರುವಂಥ ನಮ್ಮ ಒಂದು ಕಾಣಿಕೆಯು ದೇವರು ಸ್ವೀಕಾರ ಮಾಡಬೇಕು ಅಥವಾ ಮಾಡ್ತಾರೆ ಅಂದ್ರೆ ನಾವು ನೋಡ್ತೀವಿ. ಅದನ್ನು ರೋಮಾಪುರಿಗೆ ಬರೆದ ಪತ್ರಿಕೆ 12:2 ನೋಡಿದ್ವಿ. ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು ಅಲ್ವಾ. ಆ ಪರಿವರ್ತನೆ ಆಗಬೇಕಾಗಿರೋದು ಯಾವ ರೀತಿ? ಮತ್ತೆ ಲೋಕದ ರೀತಿಯ ಪರಿವರ್ತನೆನಾ ಅಥವಾ ದೇವರಿಗೆ ಮೆಚ್ಚುಗೆ ಆಗಿರುವಂಥ ಪರಿವರ್ತನೆನಾ? ತ್ಯಾಗದ ಮನೋಭಾವ ಅಲ್ವಾ, ಪ್ರೀತಿಯ ವಿಷಯಗಳು ಅಲ್ವಾ. ಸೊ ಒಬ್ಬರನ್ನೊಬ್ಬರನ್ನ ಬಲಪಡಿಸಿ ನಡೆಸುವಂಥ ವಿಷಯಗಳು ಸಭೆಯಾಗಿ ಬಂದಾಗ ನಮ್ಮ ಸೇವೆ ಯಾವ ರೀತಿ ಇದೆ ಅಂತ ಕೂಡ ನಾವು ನೋಡುವಂಥವರಾಗಿದ್ದೀವಿ ಸಹೋದರರೇ. ಸೊ ಅದರಿಂದ ಈ 6 ಘಟನೆಗಳಲ್ಲಿ ನಡೆದಂಥ ವಿಸ್ಮಯವಾದ ವಿಷಯ ಏನಂದರೆ, ಪರಲೋಕದಿಂದ ಬೆಂಕಿ ಬಂದು ಆ ಒಂದು ಯಜ್ಞವನ್ನ ತ್ಯಜಿಸಿಬಿಟ್ಟಿತು ಅಂತ ನೋಡಿದ್ವಿ. ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇದೇ ರೀತಿ ನಮ್ಮ ಒಂದು ಯಜ್ಞವು ಕೂಡ ದೇವರಿಂದ ಸ್ವೀಕಾರ ಆಗಬೇಕು. ಇದಕ್ಕೋಸ್ಕರನೇ ನಾವು ಒಂದೊಂದು ದಿನ ಕೂಡ ದೇವರ ವಚನಗಳನ್ನು ಧ್ಯಾನಿಸ್ತೀವಿ ಅಲ್ವಾ. ಸಹೋದರರಾಗಿ ಪಾಠಗಳನ್ನು ಕೇಳ್ತೀವಿ, ಇದೆಲ್ಲ ಮಾಡ್ತೀವಿ. ಆದರೆ ಕಾರ್ಯರೂಪಕ್ಕೆ ತರೋದಕ್ಕೆ ನಾವು ಒಂದಷ್ಟು ಸಮಯವನ್ನು ಅದಕ್ಕೆ ಅಳವಡಿಸ್ಬೇಕು ಅಲ್ವಾ. ವಾರ ಪೂರ್ತಿ ಪಾಠಗಳನ್ನು ಕೇಳ್ಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಸಮಯ ಇಲ್ಲ ಅಂದರೆ ಇದೆಲ್ಲನೂ ವ್ಯರ್ಥ ಆಗ್ಬಿಡುತ್ತೆ ಅಲ್ವಾ. ಅದರಿಂದ ಪ್ರಾರ್ಥನೆಯ ಮೂಲಕ, ನಮ್ಮ ಪರ್ಸನಲ್ ಮೆಡಿಟೇಷನ್ ಮೂಲಕ ದೇವರು ನಮ್ಮಲ್ಲಿ ಏನು ಕೊರತೆಗಳನ್ನು ನೋಡಿ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ನಮ್ಮನ್ನೇ ನಾವು ಪರಿಶೋಧಿಸ್ಕೊಂಡ್ರೆ ಮಾತ್ರ ನಮ್ಮ ಯಜ್ಞಗಳು ದೇವರಿಂದ ಸ್ವೀಕಾರ ಆಗೋದಕ್ಕೆ ಸಾಧ್ಯತೆಗಳಿದೆ. ನಾವು ಕೇಳಿರುವ ಪಾಠಗಳಿಂದ ನಮ್ಮ ಯಜ್ಞವು ಸ್ವೀಕಾರ ಆಗಲ್ಲ. ಅದು ಕಾರ್ಯರೂಪಕ್ಕೆ ಬಂದರೆ ಮಾತ್ರ ನಮ್ಮ ಯಜ್ಞಗಳು ಸ್ವೀಕಾರ ಆಗುತ್ತೆ. ಸೊ ಕಡೆಯದಾಗಿ ಇನ್ನೊಂದು ವಿಷಯವನ್ನು ನೋಡುವಾಗ, ನಾವು ಈ ಆಕಾಶದಿಂದ ಬಂದ ಬೆಂಕಿಯ ಘಟನೆಗಳನ್ನು ನೋಡಿದ್ವಿ ಅಲ್ವಾ. ಇದರಲ್ಲಿ ಒಂದಷ್ಟು ಘಟನೆಗಳಲ್ಲಿ ಆಕಾಶದಿಂದ ಬೆಂಕಿ ಬಂತು. ಏನಕ್ಕೆ ಬಂತು? ಯಾವುದು? ಸೊದೋಮನನ್ನ ನಾಶ ಮಾಡೋದಕ್ಕೆ. ವೆರಿ ಗುಡ್ ಅಲ್ವಾ. ಒಂದು ಸಮಯದಲ್ಲೂ ಕೂಡ ಆಕಾಶದಿಂದ ಬೆಂಕಿ ಬಂದು ಅವ್ರನ್ನ ಸಾಯಿಸ್ಬಿಡ್ತು. ಯಾವುದು? ನಾದಾಬ್ ಅಬಿಯು ಅಲ್ವಾ. ಸೊ ಸೊದೋಮಿನ ವಿಷಯದಲ್ಲಿ ನೋಡ್ಬೇಕಾದ್ರೆ ಆದಿಕಾಂಡ 19ನೇ ಅಧ್ಯಾಯ 24ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 24ನೇ ವಚನ. ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ
ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯನ್ನೆಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲಾ ಬೆಳೆಗಳನ್ನು ಹಾಳು ಮಾಡಿದನು. ನೋಡಿದ್ರ ಇಲ್ಲೊಂದು ಘಟನೆ. ಎರಡನೇ ಘಟನೆ ಎಲ್ಲಂದ್ರೆ ಯಾಜಕ ಕಾಂಡ 10ನೇ ಅಧ್ಯಾಯ 2ನೇ ವಚನ. ಲೆವಿಟಿಕಸ್ 10th chapter 2nd verse. ಲೆವಿಟಿಕಸ್ 10th chapter 2nd verse. ಯೆಹೋವನ ಸನ್ನಿಧಿಯಿಂದ ಹ್ಮ್. ಬೆಂಕಿ ಹೊರಟು ಆ, ಅವರನ್ನು ನಾಶ ಮಾಡಿತು. ನೋಡಿದ್ರ ಈ ಎರಡು ಘಟನೆಗಳಲ್ಲಿ ದೇವರ ಬೆಂಕಿ ಪರಲೋಕದಿಂದ ಬಂತು, ಆದರೆ ನಾಶ ಮಾಡಕ್ಕೆ ಬಂತು. ಸರಿನಾ? ಏನಕ್ಕೆ ಅಂದ್ರೆ ದೇವರ ವಿರುದ್ಧವಾಗಿ ನಡೆದಂಥ ಪರಿಸ್ಥಿತಿ. ಸೊದೋಮಿನಲ್ಲಿ ನಡೆದಂಥ ಘಟನೆಗಳು ನಮಗೆಲ್ರಿಗೂ ಗೊತ್ತು. ಪಾಪವು ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ದೇವರು ಅದನ್ನ ನಾಶ ಮಾಡಲೇಬೇಕಾಗಿತ್ತು. ಅದೇ ತರ ಯಾಜಕ ವರ್ಗದಾಗಿರುವಂಥ ನಾದಾಬ್ ಅಬಿಯೂವ ಜೀವನದಲ್ಲೂ ಕೂಡ ಅವರು ಯಾಜಕರಾಗಿ ಅವರು ನಿಷ್ಠಾವಂತಕ್ಕೆ ಇಲ್ಲದೆ ಅವರು ದೇವರ ವಿರುದ್ಧವಾಗಿ ಅನೇಕ ತಪ್ಪುಗಳನ್ನ ಮಾಡೋದ್ರಿಂದ ದೇವರು ಏನ್ರಿ ಆ ಕೋಪವನ್ನ, ದೇವರ ಕೋಪವನ್ನ ಯಾವ ರೀತಿ ತೋರಿಸೋದ್ರಂದ್ರೆ ಬೆಂಕಿಯನ್ನ ಬರಮಾಡಿ ಅವರಿಬ್ಬರನ್ನ ನಾಶ ಮಾಡಿದ್ರು. ಇದು ಕೂಡ ನಮಗೆ ಒಂದು ಪಾಠ ಅಲ್ವಾ? ಬೆಂಕಿ ಬರುತ್ತದೆ ಆಕಾಶದಿಂದ, ಅದು ನಮ್ಮ ಯಜ್ಞವನ್ನ ಸ್ವೀಕಾರ ಮಾಡಕ್ ಬರ್ತಾ ಇದೆಯಾ ಅಥವಾ ನಮ್ಮ ಆತ್ಮದಿಂದ, ನಮ್ಮ ಹೃದಯದಿಂದ ಆತನ ಆತ್ಮವನ್ನ ತೆಗೆದು ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡಕ್ ಬರ್ತಾ ಇದೆಯಾ ಅನ್ನೋದನ್ನ ಕೂಡ ಏನ್ ಮಾಡ್ಬೇಕು, ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಅಲ್ಲಿ ಪ್ರತಿಷ್ಠೆ ಮಾಡಿದ್ದೀವಿ, ಯಾಜಕರಾಗಿದ್ವಿ, ಯಜ್ಞ ಹೋಮಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಅದು ದೇವರಿಗೆ ವಿರುದ್ಧ ಇಲ್ಲದೆ ಇರುವಂಥ ಪರಿಸ್ಥಿತಿಯ ಒಂದು ಕಾರ್ಯ ಇರಬಾರ್ದು ಸಹೋದರರೇ. ಆ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ನಮಗೆ ಕೂಡ ಈ ದೇವರ ಒಂದು ಬೆಂಕಿ ನಾಶಕ್ಕೆ ಇಲ್ಲಿ ಬಂದಿತ್ತು ಅಂತ ನೋಡಬೇಕಾದ್ರೆ ನಮಗೂ ಕೂಡ ದೇವರು ಅವಕಾಶಗಳನ್ನು ಕೊಡ್ತಾರೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ. ಆ ಅವಕಾಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಸಮರ್ಪಣೆಯ ಜೀವನದಲ್ಲಿ ನಾವು ಅದನ್ನು ನಡೆಸದೇ ಇದ್ರೆ ಎರಡನೇ ಮರಣಕ್ಕೆ ನಾವು ಒಳಪಡೋದು ನಿಶ್ಚಯ. ಅದನ್ನು ಕೂಡ ಸತ್ಯವೇದದಲ್ಲಿ ಹೇಳುವಂಥದ್ದಾಗಿದೆ. ಅದರಿಂದ ಈ ದಿನದಲ್ಲಿ ಈ ವಿಷಯಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ಈ ಒಂದು ವಿಷಯದಲ್ಲಿ ಆತನ ವಿಶೇಷವಾದ ರೀತಿಯಲ್ಲಿ ಆ ಒಂದು ಯಜ್ಞ ಹೋಮವನ್ನು ಸ್ವೀಕಾರ ಮಾಡಿರುವ ಘಟನೆಗಳನ್ನು ನೋಡಿದ್ವಿ. ನಮ್ಮ ಜೀವನದಲ್ಲೂ ಕೂಡ ಆಚೆ ತೋರ್ವಿಕೆಯಲ್ಲಿ ಯಾವ ಬೆಂಕಿಯೂ ಬರಲ್ಲ, ಆದರೆ ನನಗೂ ನನ್ನ ದೇವರಿಗೆ ಇರುವಂಥ ಸಂಬಂಧದಲ್ಲಿ ಅದು ಸ್ವೀಕಾರ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವ ಒಂದು ಜ್ಞಾನವನ್ನು ದೇವರು ಕೊಡಬೇಕು ಅಂತ ಹೇಳಿ ಕೂಡ ಪ್ರಾರ್ಥನೆಯ ಮೂಲಕ ಈ ಪಾಠವನ್ನ ನಾವು ಮುಕ್ತಾಯಗೊಳ್ಳೋಣ. ನನ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟೊತ್ತು ಸಹೋದರ ಮುಖಾಂತರ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ತಂದೆಯ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತವನಿಗೂ ಕೃತಜ್ಞತೆ ಸಲ್ಲಿಸೋನಾಗಿರೋಣ. ಆಗಲೇ ದೇವರ ವಾಕ್ಯ ಸಂದೇಶವನ್ನು ನೀಡಿದ ಸಹೋದರರಿಗೂ ಸಭೆಯ ಪರವಾಗಿ ವಂದನೆಯನ್ನು ಹೇಳ್ಕೊಳ್ಳೋಣ. ಆಗಲೇ ಈ ಸಮಯದಲ್ಲಿ ಅಸ್ವಸ್ಥವಾದ ಎಲ್ಲ ಸಹೋದರಗಳ ನಂಬಿಕೆ ದೃಢವಾಗಿರಲಿ ಅಂತ ತಮ್ಮ ಪ್ರಾರ್ಥನೆಗಳಲ್ಲಿ ಜ್ಞಾಪಿಸ್ಕೊಳ್ಬೇಕಾಗಿ ಹೇಳಿಸ್ಕೊಳ್ತೀವಿ. ಆಗಲೇ ಈ ವಾರದ